40,000 ಕೊಡ್ತೀನಿ ಸರ್. ಇದು ಬರೀ 75,000 ಕೊಡ್ತೀನಿ ಸರ್. ಇದು ಬರೀ 80,000 ಕೊಡ್ತೀನಿ ಸರ್. ಈ ಗಾಡಿ 95,000 ಕೈ ಕಾಲು ಕೊಡ್ತೀನಿ ಸರ್ ನಿಮ್ಗೆ. ಬರೀ 1,10,000 ಕೊಡ್ತೀನಿ ಸರ್. ಇದು ಬರೀ 1,15,000 ಕೊಡ್ತೀನಿ ಸರ್. 5 ಮಾಡಲ್ ಜನ್ ನಿಮ್ಗೆ ಬರೀ 1,30,000 ಕೊಡ್ತೀನಿ ಸರ್. ನಿಮ್ಗೆ ಬರೀ 1,25,000 ವ್ಯಾಗನರ್ ಕೊಡ್ತೀನಿ ಸರ್. ನಿಮ್ಗೆ ಬರೀ 1,55,000 ಈ ಗಾಡಿ ಕೊಡ್ತೀನಿ ಸರ್. ನಿಮ್ಗೆ ಅದು ಡೀಸೆಲ್ ಬರೀ 1,35,000 ಕೊಡ್ತೀನಿ ಸರ್. ನಿಮ್ಗೆ ಬರೀ 1,35,000 ಈ ಗಾಡಿ ಕೊಡ್ತೀನಿ ಸರ್. ಬರೀ 1,40,000 ಈ ವ್ಯಾಗನರ್ ಕೊಡ್ತೀನಿ ಸರ್. ನಿಮ್ಗೆ ಬರೀ 1,30,000 ಸ್ಯಾಂಟ್ರೋ ಕೊಡ್ತೀನಿ ಸರ್. ನಿಮ್ಗೆ 1,30,000 ಸ್ಯಾಂಟ್ರೋ 8 ಮಾಡಲ್ ಸ್ಯಾಂಟ್ರೋ ಕೊಡ್ತೀನಿ ಸರ್. ಬರೀ 1,40,000 ಕೊಡ್ತೀನಿ ಸರ್. ಈಗ ಪೆಟ್ರೋಲ್ ವೇರಿಯಂಟ್ ಸರ್. ಇದು ಬರೀ 1,60,000 ಕೊಡ್ತೀನಿ ಸರ್. ಇದು 2,25,000 ಪೋಲೋ ಕೊಡ್ತೀನಿ ಸರ್. ನಿಮ್ಗೆ ಬರೀ 1,95,000 ಕೊಡ್ತೀನಿ ಸರ್. ಬರೀ 2,75,000 ನಿಮ್ಗೆ ಜೈಲೋ ಕೊಡ್ತೀನಿ ಸರ್. ಶರಣ್ರಿ, ಎಲ್ಲರೂ ಹೇಗಿದ್ರೆ ನಾನು ಅವ್ರು ಬಂದಿನಿ. ಮತ್ತೊಂದು ಸರ್ತಿ ಕರ್ನಾಟಕ ಕಾರ್ಸ್ ಬಂದಿದ್ದೀನಿ. ಪ್ರೈಸಿಂಗ್ ಸ್ಟಾರ್ಟ್ ಆಗೋದು 40,000 ಆಲ್ಮೋಸ್ಟ್ ತುಂಬಾ ಗಾಡಿಗಳಿದೆ ಅಂತ ಹೇಳ್ಬೋದು. ಕರ್ನಾಟಕ ಕಾರ್ಸ್ ಅಲ್ಲಿ ನೀವು ನೋಡಕ್ ಸಿಗುತ್ತೆ. ಬಟ್ ಈ ಕರ್ನಾಟಕ ವೆಹಿಕಲ್ ಮಾತ್ರ ಇಂಟ್ರೆಸ್ಟೆಡ್ ವೆಹಿಕಲ್ ಇವ್ರು ತರೋದಿಲ್ಲ. ಆಲ್ ಓವರ್ ಲೋನು ಆಲ್ ಓವರ್ ಕರ್ನಾಟಕ ಆಗುತ್ತೆ ಅಂತ ಹೇಳ್ಬೋದು. ಸರ್ ನಾವು ವೆಲ್ಕಮ್ ಮಾಡೋಣ ಸರ್. ನಮಸ್ಕಾರ ಸರ್. ನಮಸ್ತೆ ಸರ್. ಎಲ್ಲಾರ ಮನೆ ಮುಂದೆ ಕಾರ್ ಇರಬೇಕು ಸರ್, ಅದೇ ನಿಮ್ಮ ಉದ್ದೇಶ ಅಂತ ಹೇಳ್ಬೋದು. ಹೇಳಿ ಸರ್, ಇವಾಗ ಎಷ್ಟು ಗಾಡಿಗಳಿದೆ ಅಂತ? ಸರ್ ನಮ್ತವ ಇವತ್ತು 115 ಗಾಡಿಗಳು ಸ್ಟಾಕ್ ಇದೆ. 40,000ದಿಂದ ಹಿಡಿದು ಕಸ್ಟಮರ್ 4 ಲಕ್ಷ 4.25 ಲಕ್ಷವರೆಗೂ ಬೇಜಾನ್ ಗಾಡಿಗಳು ಸ್ಟಾಕ್ ಇದೆ ಸರ್. ಇವತ್ತು ಲೋನ್ ಸರ್ ಕಸ್ಟಮರ್ 12 ಯಾವ ಯಾವ್ದಾದ್ರು ಗಾಡಿ ತಗೊಳ್ಳಿ ಕಸ್ಟಮರ್ ಖಂಡಿತ ಲೋನ್ ಮಾಡಿಸ್ಕೊಡ್ತೀನಿ. ಬಟ್ ಏನಾರ ಕಸ್ಟಮರ್ ಸಿವಿಲ್ ಚೆನ್ನಾಗಿರ್ಬೇಕು. ಖಂಡಿತ ಸಿವಿಲ್ ಚೆನ್ನಾಗಿದ್ರೆ ನೀವು ಡೌನ್ ಪೇಮೆಂಟ್ ಒಂದು 51 ಲಕ್ಷ ತಗೊಂಡ್ಬಂದ್ರೆ ಸಿವಿಲ್ ಚೆನ್ನಾಗಿರೋ ಕಸ್ಟಮರ್ದು ಡೌನ್ ಪೇಮೆಂಟ್ ಮಾಡೋ ಅವಶ್ಯಕತೆ ಇರಲ್ಲ ಸರ್. ಓಕೆ, ಈ ಎಲ್ಲ ವಿಡಿಯೋದಲ್ಲಿ ಕೇಳ್ತೀನಿ ಸರ್, ಕರ್ನಾಟಕ ಕಾರ್ಸ್ ಯಾಕೆ ಬರ್ಬೇಕು ಮತ್ತೊಂದು ಸರ್ತಿ ಹೇಳ್ಬಿಡಿ ಸರ್. ಸರ್ ಕರ್ನಾಟಕ ಕಾರ್ಸ್ ಯಾಕೆ ಬರ್ಬೇಕಂದ್ರೆ ಕಸ್ಟಮರ್ಗೆ ಫಸ್ಟ್ ಲೋ ಬಜೆಟ್ ಗಾಡಿ ಕೊಡ್ತೀವಿ, ಸೆಕೆಂಡ್ ಇಂಜಿನ್ ವಾರಂಟಿ ಕೊಡ್ತೀವಿ, ಥರ್ಡ್ RTO ಚಾರ್ಜಸ್ ತಗೊಳ್ಳಲ್ಲ, ಫೋರ್ತ್ ನಾವು ಕಸ್ಟಮರ್ಗೆ ಒಳ್ಳೆ ಸೇಫ್ಟಿ ಕೊಡ್ತೀವಿ ಸರ್. ಕಸ್ಟಮರ್ಗೆ ಖಂಡಿತ, ಯಾಕಂದ್ರೆ ಕಸ್ಟಮರ್ 30,000 ದುಡ್ಡೇ ಅದು. ಆ ದುಡ್ಡಿಗೆ ತಕ್ಕಂತೆ ನಾವು ಕಸ್ಟಮರ್ಗೆ ವ್ಯಾರಂಟಿ ಕೊಡ್ಬೇಕು ಸರ್. ನಾವು ₹1 RTO ಚಾರ್ಜಸ್ ಇಲ್ಲ, ವ್ಯಾರಂಟಿಗೆ ₹1 ದುಡ್ಡು ತಗೊಳ್ಳಲ್ಲ ಸರ್. ನಾವು ನೋ ಹಿಡನ್ ಚಾರ್ಜಸ್ ಅಂತ ಹೇಳ್ಬೋದು. ₹1 ಎಕ್ಸ್ಟ್ರಾ ಚಾರ್ಜಸ್ ಇಲ್ಲ ಸರ್ ಕರ್ನಾಟಕ ಪ್ರೈಸ್ ಮೇಲೆ ಅಷ್ಟೇ. ಮತ್ತೆ ಸರ್ ನಮ್ಮ ಕರ್ನಾಟಕ ಕಾರ್ಸ್ ಕಸ್ಟಮರ್ ಬಂದ್ರೆ ಖಾಲಿ ಕೈ ಹೋಗ್ಬಾರ್ದು, ಖುಷಿಯಾಗಿ ಒಂದು ಗಾಡಿ ತಗೊಂಡು ಆರಾಮಾಗಿ ಮನೆಗೆ ಹೋಗ್ಬೇಕು ಸರ್. ಓವರ್ ಸ್ಟಾಕ್ಸ್ ಎಷ್ಟು ನೋಡಕ್ ಸಿಗುತ್ತೆ ಸರ್? 115 ಗಾಡಿ ಇವತ್ತು ಸ್ಟಾಕ್ ಇದೆ ಸರ್. 115 ಗಾಡಿಗಳು. ಓಕೆ, ಅಂಡ್ ಆಲ್ ಓವರ್ ಕರ್ನಾಟಕದಿಂದ ಬರ್ತೀರಾ? ಎಲ್ಲೆಲ್ಲಿಂದ ಬರ್ತಾರೆ ಸರ್? ಸರ್ ನಮ್ದು ಹೇಳೋ ಅವಶ್ಯಕತೆ ಇಲ್ಲ. ಕಸ್ಟಮರ್ಗಳಿಗೆ ವಿಡಿಯೋ ನೋಡ್ತಿರೋರು ಗೊತ್ತಾಗುತ್ತೆ ಎಲ್ಲಿಂದ ಬರ್ತಾರೆ ಜನ. ಇವಾಗ ರೀಸೆಂಟ್ ಆಗಿ ಆಂಧ್ರ, ತೆಲಂಗಾಣದಿಂದ ಬರ್ತಾರೆ, ಈ ಕಡೆಯಿಂದ ಚೆನ್ನೈಯಿಂದ ಬರ್ತಾರೆ. ಆಲ್ಮೋಸ್ಟ್ ನಮ್ದು ಬರೋದೇ ಲೋ ಬಜೆಟ್ ಲೋ ಫ್ಯಾಮಿಲಿದವ್ರು ಬಂದು ಗಾಡಿಗಳು ತಗೋತಾರೆ. ಅಡ್ರೆಸ್ ಸರ್? ಸರ್ ನಮ್ದು ನಾಗರಬಾವಿ ಸರ್ಕಲ್ ಇಂದ ನ್ಯಾಂಡಹಳ್ಳಿ ಸರ್ವಿಸ್ ರೋಡಿಗೆ ಬಂದ್ರೆ ಲೆಫ್ಟ್ ಅಲ್ಲೇ ಶೋರೂಮ್ ಇದೆ. ಆಲ್ರೆಡಿ ಹಳೆ ಶೋರೂಮ್ ಎಲ್ಲರಿಗೂ ಗೊತ್ತಿದೆ. ಅದ್ರ ಪಕ್ಕದಲ್ಲಿ ಇನ್ನೊಂದು ಶೋರೂಮ್ ರೆಡಿ ಆಗ್ತಿದೆ. ಕಸ್ಟಮರ್ಗೆಲ್ಲ ಶೋರೂಮ್ಗಳು ಗೊತ್ತಿದೆ ಸರ್ ನಮ್ದು. ವಿಡಿಯೋ ಸ್ಟಾರ್ಟ್ ಮಾಡೋಣ ಸರ್. ಮತ್ತೆ ಕಸ್ಟಮರಿಗೆ ಆಚೆ ಬರೋರಿಗೆ ನಮ್ಮ ಕರ್ನಾಟಕ ಕಾರ್ಸ್ ಅಡ್ರೆಸ್ ಗೊತ್ತಾಗಿಲ್ಲ ಅಂದ್ರೆ ಗೂಗಲ್ ಮ್ಯಾಪ್ ಓಪನ್ ಮಾಡಿಬಿಟ್ಟು ಕರ್ನಾಟಕ ಕಾರ್ಸ್ ನಾಗರಬಾವಿ ಅಂತ ಟೈಪ್ ಮಾಡಿ ಕಸ್ಟಮರು ಡೈರೆಕ್ಟ್ ಆಫೀಸ್ ಬರ್ತಾರೆ. ಮತ್ತು ಫೋಟೋ ಕೇಳಕ್ಕೆ ಹೋದ್ರೆ 7795409770 ನಂಬರ್ ಇದೆ. ಆ ನಂಬರಿಗೆ ಹಾಯ್ ಅಂತ ಒಂದು ಮೆಸೇಜ್ ಮಾಡಿ ಕ್ಯಾಟ್ಲಾಗ್ ಲಿಂಕ್ ಬರುತ್ತೆ. ಅದ್ರಲ್ಲಿ ಪ್ರೈಸು, ಫೋಟೋಸು, ಡೀಟೇಲ್ಸ್ ಎಲ್ಲ ಮೆನ್ಷನ್ ಆಗಿರುತ್ತೆ. ಈ ಒಂದು ನಾನು ಕೆಳಗಡೆ ಕ್ಯಾಟ್ಲಾಗ್ ಹಾಕಿರ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಎಲ್ಲ ಡೀಟೇಲ್ ಬರುತ್ತೆ. ಅಂಡ್ ಕಾಲ್ ಮಾಡ್ಬೇಕಂತಂದ್ರೆ ಕೆಳಗಡೆ ನಂಬರ್ ಇರುತ್ತೆ, ಕಾಲ್ ಮಾಡ್ಕೊಳ್ಳಿ. ಅಂಡ್ ಎರಡು ನಂಬರ್ ಆಗಿರುತ್ತೆ, 3 ನಂಬರ್ ಹಾಕಿರ್ತಾರೆ ಸರ್. 3 ನಂಬರ್ ಇರುತ್ತೆ. ಆಲ್ಮೋಸ್ಟ್ ಎಲ್ಲ ನಂಬರ್ ನಮ್ದೇ. ಕಾಲ್ ಮಾಡಿ ಯಾವ ನಂಬರ್ ಇದ್ರೆ ರಿಸೀವ್ ಮಾಡ್ತೀವಿ ಸರ್. ಮಾಡೋಣ ಸರ್ ವಿಡಿಯೋ? ಖಂಡಿತ ಮಾಡೋಣ ಸರ್. ಸರ್ ಫಸ್ಟ್ ವೆಹಿಕಲ್ ಯಾವ ಪ್ರೈಸ್ ಇಂದ ಸರ್? 2 ವೀಲರ್ ಪ್ರೈಸ್ 2002 ಮಾಡಲ್ ಸ್ಯಾಂಟ್ರೋ ಡಾಕ್ಯುಮೆಂಟ್ ರನ್ನಿಂಗ್ ಇರೋ ಗಾಡಿ ಬರೀ 40,000 ಕೊಡ್ತೀನಿ ಸರ್. ಇದು 40,000ಕ್ಕೆ ಬರೀ 40,000 ಕೊಡ್ತೀನಿ ಸರ್. ಇದು ನೆಕ್ಸ್ಟ್ ವೆಹಿಕಲ್ ಸರ್ ಟಾಟಾ ಇಂಡಿಗಾ ಇದೆ ಸರ್. 2005 ಮಾಡಲ್ ಥರ್ಡ್ ಓನರ್ ಪೆಟ್ರೋಲ್ ಗಾಡಿ, ಫುಲ್ ಟಾಪ್ ಅಂಡ್ ಡಾಕ್ಯುಮೆಂಟ್ ಅಪ್ ಟು ಡೇಟ್ ರನ್ನಿಂಗ್ ಇದೆ. ಓಕೆ, ಬರೀ 80,000 ಕೊಡ್ತೀನಿ ಸರ್. ಈ ಗಾಡಿ ಬರೀ 80,000ಗೆ. ಹೌದು ಸರ್. 40 80. ನೆಕ್ಸ್ಟ್ ಸೆಂಟ್ರೋ ಇದೆ ಸರ್. 2003 ಮಾಡಲ್ ಫ್ರೆಶ್ ಆಗಿ ಡಾಕ್ಯುಮೆಂಟ್ ರನ್ನಿಂಗ್ ಇದೆ, ಸಿಂಗಲ್ ಓನರ್. ಬರೀ 75,000 ಕೊಡ್ತೀನಿ ಸರ್. ಇದು 75,000ಗೆ. ಹೌದು ಸರ್. 2005 ಮಾಡಲ್ ಜನ್ನು ಮಾಡಿಫೈ ಆಗಿರೋ ಗಾಡಿ ಸರ್. ಇದು AC, ಪವರ್ ಶೇರಿಂಗ್, ಪವರ್ ವಿಂಡೋಸ್, ಮ್ಯಾಗ್ ವೀಲ್, ಆಂಪು, ಊಫರ್, ಆಂಡ್ರಾಯ್ಡ್ ಟಚ್ ಸಿಸ್ಟಮ್ ಎಲ್ಲ ಇದೆ ಸರ್ ಗಾಡಿಯಲ್ಲಿ. ಲೆದರ್ ಅಪಲ್ಸರಿ ಗಾಡಿ ಮಾತ್ರ ಕ್ಲಾಸ್ ಆಗಿದೆ ಸರ್. ಇದು ಪ್ರೈಸಿಂಗ್ ಏನ್ ಹೇಳ್ತೀರಾ ಸರ್? ಬರೀ 1,15,000 ಕೊಡ್ತೀನಿ ಸರ್. 5 ಮಾಡಲ್ ಜನ್ ನಿಮ್ಗೆ 1,15,000. 15,000 ಕ್ಯಾಂಪ್, ಊಫರ್, ಮ್ಯಾಗ್ ವೀಲ್, ಬ್ರಾಡ್ ಟೈರ್ ಎಲ್ಲ ಇದೆ ಸರ್ ಗಾಡಿಯಲ್ಲಿ. ಇದು ಅದು VXI ವೇರಿಯಂಟ್. ಅದು VXI ಟಾಪ್ ಎಂಡ್ ಮಾಡಲ್ ವೆಹಿಕಲ್ ಸರ್. ಇದು ಓಕೆ ಸರ್. ಗೆಟ್ಸು 2007ನೇ ಮಾಡಲ್ ಥರ್ಡ್ ಓನರ್, ಫುಲ್ ಟಾಪ್ ಎಂಡ್ ಮಾಡಲ್ ವೆಹಿಕಲ್ ಸರ್. ಇದು AC, ಪವರ್ ಶೇರಿಂಗ್, ಪವರ್ ವಿಂಡೋಸ್ ಎಲ್ಲ ಇದೆ. ಗಾಡಿ ಮಾತ್ರ ಕ್ಲಾಸ್ ಆಗಿದೆ. ಬರೀ 1,40,000 ಕೊಡ್ತೀನಿ ಸರ್. ಈ ಗಾಡಿ ನಿಮ್ಗೆ 1,40,000. 2007 ಮಾಡಲ್ ಫ್ರೆಶ್ ಆಗಿ ಡಾಕ್ಯುಮೆಂಟ್ ರನ್ನಿಂಗ್ ಇರೋ ಗೆಟ್ಸ್ ಕೊಡ್ತೀನಿ ಸರ್. ಹಾಗೆ ವ್ಯಾಗನರ್ ನೋಡೋದಾದ್ರೆ ಸರ್? ಸರ್ ವ್ಯಾಗನರ್ ಕೇಸರಿ ಇಂಜಿನ್ ಸರ್. ಇದು 2010ನೇ ಮಾಡಲ್, ಸೆಕೆಂಡ್ ಓನರ್ ವಿತ್ ಫ್ಯಾನ್ಸಿ ನಂಬರ್ ಬರುತ್ತೆ ಸರ್. ಇದಕ್ಕೆ AC, ಪವರ್ ಶೇರಿಂಗ್, ಪವರ್ ವಿಂಡೋಸ್ ಎಲ್ಲ ಇದೆ ಸರ್. VXI ಪೆಟ್ರೋಲ್ ವೇರಿಯಂಟ್. ಇದು ಬರೀ 2,10,000 ಕೊಡ್ತೀನಿ ಸರ್. ಈ ಗಾಡಿ 2,10,000ಗೆ ನಿಮ್ಗೆ VXI ವ್ಯಾಗನರ್ ನಿಮ್ಗೆ ವ್ಯಾಗನರ್ ಕೊಡ್ತೀನಿ ಸರ್. ನಿಮ್ಗೆ ನೆಕ್ಸ್ಟ್ ಸರ್ I20 ಇದೆ ಸರ್. 2010ನೇ ಮಾಡಲ್, ಸೆಕೆಂಡ್ ಓನರ್, ಸ್ಪೋರ್ಟ್ಸ್ ಟಾಪ್ ಅಂಡ್ ಮಾಡಲ್ ವೆಹಿಕಲ್ ಸರ್. ಇದು AC, ಪವರ್ ಶೇರಿಂಗ್, ಪವರ್ ವಿಂಡೋಸ್, ಆಂಡ್ರಾಯ್ಡ್ ಟಚ್ ಸಿಸ್ಟಮ್ ಎಲ್ಲ ಇದೆ ಸರ್ ಗಾಡಿಯಲ್ಲಿ. ಇದು ಗಾಡಿ ಮಾತ್ರ ಕ್ಲಾಸ್ ಆಗಿದೆ. ಓಡಿರೋದು ಸರ್ ಅಂದಾಜು? ಓಡಿದೆ 90,000 ಓಡಿದೆ ಸರ್. ಇದು ಫುಲ್ಲಿ ಟಾಪ್ ಅಂಡ್ ಫುಲ್ಲಿ ಟಾಪ್ ಅಂಡ್ ಬರೀ 2,60,000 ಕೊಡ್ತೀನಿ ಸರ್. ಈ ಗಾಡಿ ನಿಮ್ಗೆ 2,60,000 ಕೊಡ್ತೀನಿ ಸರ್. ಹಾಗೆ ನೆಕ್ಸ್ಟ್ ಸರ್ ಫಿಯಟ್ ಲಿನಿಯಾ ಸರ್. ಇದು ಇಮೋಷನ್ ಪ್ಯಾಕ್ ಪೆಟ್ರೋಲ್ ಸರ್. ಇದು 2009ನೇ ಮಾಡಲ್, ಸೆಕೆಂಡ್ ಓನರ್, 5 ವರ್ಷ FC ರನ್ನಿಂಗ್ ಇದೆ, 1 ಇನ್ಶೂರೆನ್ಸ್ ರನ್ನಿಂಗ್ ಇದೆ, ಪೆಟ್ರೋಲ್ ವೇರಿಯಂಟ್ ಸರ್. ಇದು ಬರೀ 1,60,000 ಕೊಡ್ತೀನಿ ಸರ್. ಇದು 1,60,000ಗೆ ಫಿಯಟ್ ಲಿನಿಯಾ. ಫಿಯಟ್ ಲಿನಿಯಾ ಕೊಡ್ತೀನಿ ಸರ್ ನಿಮ್ಗೆ ಪೆಟ್ರೋಲ್ ಅಲ್ಲಿ. ನೆಕ್ಸ್ಟ್ ಸರ್ ಇನ್ನೊಂದು ಫೋರ್ಡ್ ಫಿಯೆಸ್ಟಾ ಇದೆ.
ಸರ್ 2008ನೇ ಮಾಡಲ್ ಥರ್ಡ್ ಓನರ್. ಪೆಟ್ರೋಲ್ ಬೇಕಾದ್ರೆ ಪೆಟ್ರೋಲ್ ಇದೆ, ಡೀಸೆಲ್ ಬೇಕಾದ್ರೆ ಡೀಸೆಲ್ ಇದೆ. ಫುಲ್ ಟಾಪ್ ಅಂಡ್ ಮಾಡಲ್ ವೆಹಿಕಲ್ ಇದು. AC ಪವರ್ ಸ್ಟೀರಿಂಗ್, 4 ವಿಂಡೋಸ್ ಎಲ್ಲ ಇದೆ. ಇಂಟೀರಿಯರ್ ಕೂಡ ತೋರಿಸ್ಬೋದು ಸರ್ ನೀವು. ಓಕೆ, ಗಾಡಿ ಮಾತ್ರ ಕ್ಲಾಸ್ ಆಗಿದೆ ಇದು ಸರ್. FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಬರೋ 1,35,000 ಈ ಗಾಡಿ ಕೊಡ್ತೀನಿ ಸರ್ ನಿಮಗೆ. 1,35,000. ಹಾಗೆ i20 ಸ್ಪೋರ್ಟ್ಸ್ ವೇರಿಯಂಟ್ ಸರ್. i20 ಸ್ಪೋರ್ಟ್ಸ್ ವೇರಿಯಂಟ್ ಸರ್ ಇದು. 2010ನೇ ಮಾಡಲ್, ಸೆಕೆಂಡ್ ಓನರ್, ಪೆಟ್ರೋಲ್, ಫುಲ್ ಟಾಪ್ ಅಂಡ್ ಮಾಡಲ್ ವೆಹಿಕಲ್ ಸರ್ ಇದು. ಮ್ಯಾಗ್ವಿಲ್ ಎಲ್ಲ ಬರುತ್ತೆ, AC ಪವರ್ ಸ್ಟೀರಿಂಗ್, 4 ವಿಂಡೋಸ್ ಎಲ್ಲ ಇದೆ ಸರ್ ಗಾಡಿಯಲ್ಲಿ ಇದು. ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಬರುತ್ತೆ. ಆಫ್ಟರ್ ಮಾರ್ಕೆಟ್ ಅದರ ಪಾಲ್ಸರಿ ಕೂಡ ಹಾಕಿದ್ದಾರೆ ನೋಡಬಹುದು. ಅಂಡ್ ಪ್ರೈಸಿಂಗ್ ಏನು ಹೇಳ್ತಾರೆ ಸರ್? ಬರೀ 2,60,000 ಕೊಡ್ತೀನಿ ಸರ್ ಇದು. 2,60,000ಗೆ 10 ಮಾಡಲ್ ಕೊಡ್ತೀನಿ ಸರ್ ನಿಮ್ಗೆ. 10 model ಡೀಸೆಲ್ 2009 ಮಾಡಲ್ ಡೀಸೆಲ್ ಗಾಡಿ ಕೊಡ್ತೀನಿ ಸರ್ ನಿಮ್ಗೆ. Okay. ಸರ್ 2009 ಮಾಡಲ್, ಸೆಕೆಂಡ್ ಓನರ್, FC ಇನ್ಶೂರೆನ್ಸ್ ಎರಡು ಫ್ರೆಶ್ ಆಗಿದೆ. ಡೀಸೆಲ್ ವೇರಿಯಂಟ್ ಸರ್ ಇದು. ಮ್ಯಾಗ್ನಾ ಸರ್ ಇದು. Magna variant. ಮ್ಯಾಗ್ವೆಲ್ ಇದೆ, ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರ್ ಇದೆ ಗಾಡಿಯಲ್ಲಿ. ಓಕೆ 20+ ಮೈಲೇಜ್ ಬರುತ್ತೆ ಸರ್ ಗಾಡಿ ಇದು. ಓಕೆ, ಪ್ರೈಸಿಂಗ್ ಸರ್ ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ಬರೀ 2,45,000 ಕೊಡ್ತೀನಿ ಸರ್ ಇದು. 2,45,000ಗೆ ಡೀಸೆಲ್ ವೇರಿಯಂಟ್ ಸರ್. ಅದು ಬೇಡ, ಲೋ ಬಜೆಟ್ ಅಲ್ಲಿ ಸ್ಯಾಂಟ್ರೋ ಕೊಡ್ತೀನಿ ಸರ್. ಹೇಳಿ. ಸರ್ ಸ್ಯಾಂಟ್ರೋ 2008ನೇ ಮಾಡಲ್, ಸೆಕೆಂಡ್ ಓನರ್, ಫುಲ್ ಟಾಪ್ ಅಂಡ್ ಮಾಡಲ್ ವೆಹಿಕಲ್, ಪೆಟ್ರೋಲ್ ಸರ್ ಇದು. ಓಕೆ, AC ಪವರ್ ಸ್ಟೀರಿಂಗ್, 2 ಡೋರ್, 4 ವಿಂಡೋಸ್ ಎಲ್ಲ ಇದೆ ಸರ್ ಗಾಡಿಯಲ್ಲಿ. ಬರೋ 1,30,000 ಸ್ಯಾಂಟ್ರೋ ಕೊಡ್ತೀನಿ ಸರ್ ನಿಮ್ಗೆ. 1,30,000ಕ್ಕೆ ಸ್ಯಾಂಟ್ರೋ 2008 ಮಾಡಲ್ ಸ್ಯಾಂಟ್ರೋ ಕೊಡ್ತೀನಿ ಸರ್. ನೆಕ್ಸ್ಟ್ ಇರೋದು ಸರ್ ಸ್ಯಾಂಟ್ರೋ ಬೇಡಂದ್ರೆ ವ್ಯಾಗನರ್ ಕೊಡ್ತೀನಿ ಸರ್. 2006ನೇ ಮಾಡಲ್, 4th ಓನರ್ ಆಗಿದೆ, ಪೆಟ್ರೋಲ್ ವೇರಿಯಂಟ್ ಸರ್. ಗಾಡಿ ಮಾತ್ರ ಕ್ಲಾಸ್ ಆಗಿದೆ. ಮ್ಯಾಗ್ವಿಲ್ ಇದೆ, ಬ್ರ್ಯಾಂಡ್ ನ್ಯೂ ಟೈರ್ ಇದೆ ಸರ್ ಗಾಡಿಯಲ್ಲಿ. VXI ವೇರಿಯಂಟ್ ಸರ್ ಇದು. VXI ಟಾಪ್ ಅಂಡ್ ಬರೋ 1,25,000 ವ್ಯಾಗನರ್ ಕೊಡ್ತೀನಿ ಸರ್ ನಿಮ್ಗೆ. 1,25,000ಗೆ VXI ವ್ಯಾಗನರ್ ಸರ್. ಸರ್ ನಿಮ್ಗೆ ಮೆರೂನ್ ಅಲ್ಲಿ ಅದ್ ಬೇಡ, 10 ವ್ಯಾಗನರ್ ಕೊಡ್ತೀನಿ ಸರ್. ಇದು KCC ಇಂಜಿನ್ ಸರ್ ಇದು. ಓಕೆ, 2010ನೇ ಮಾಡಲ್, ಸೆಕೆಂಡ್ ಓನರ್, LXI ಪೆಟ್ರೋಲ್ ವೇರಿಯಂಟ್ ಸರ್ ಇದು. AC ಪವರ್ ಸ್ಟೀರಿಂಗ್, 4 ವಿಂಡೋಸ್ ಎಲ್ಲ ಇದೆ ಗಾಡಿಯಲ್ಲಿ. ಗಾಡಿ ಮಾತ್ರ ಕ್ಲಾಸ್ ಆಗಿದೆ ಸರ್ ಇದು. ಪ್ರೈಸಿಂಗ್ ಏನು? ಬರೀ 2,10,000 ಕೊಡ್ತೀನಿ ಸರ್ ನಿಮ್ಗೆ. ಈ ನೆಗೋಷಿಯೇಟ್ ಯಾವ್ದಾದ್ರು ಗಾಡಿ ನೋಡಿ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಸರ್. ಇದು 7 ಬೇಕಾದ್ರೂ ಇದೆ, 2017 ಬೇಕಾದ್ರೂ ಇದೆ ಸರ್ ನಿಮ್ಗೆ. 7 ಪ್ರೈಸಿಂಗ್. 2007 ಮಾಡಲ್, ಥರ್ಡ್ ಓನರ್, ಓಮ್ನಿ 5 ಸೀಟರ್ ವೆಹಿಕಲ್ ಸರ್ ಇದು. ಓಕೆ, ಬರೀ 1,10,000 ಕೊಡ್ತೀನಿ ಸರ್ ಇದು. ಏನಾದ್ರು 1 ಲಕ್ಷ ಸರ್ ಇನ್ನ ಕಮ್ಮಿಗೆ ಬೇಕಾ? ಕರ್ನಾಟಕ ಕಾರ್ಸಿಗೆ ಬಂದು ವಿಸಿಟ್ ಆಗ್ಲಿ ಸರ್ ಕಸ್ಟಮರ್. 17 model. 17 ಮಾಡಲ್, ಸಿಂಗಲ್ ಓನರ್ ವೆಹಿಕಲ್, 8 ಸೀಟರ್ ವೆಹಿಕಲ್ ಇದು. 8 seater. 2,60,000 ಈ ಗಾಡಿ ಕೊಡ್ತೀನಿ ಸರ್ ನಿಮ್ಗೆ. 2,60,000ಗೆ 8 7 ಸೀಟರ್ ಬೇಕಾದ್ರೂ ಸಿಗುತ್ತೆ, 17 ಬೇಕಾದ್ರೂ ಸಿಗುತ್ತೆ ಸರ್ ಕಸ್ಟಮರ್. 8 ಸೀಟರ್ ವೆಹಿಕಲ್ ಆಗಿರುತ್ತೆ ಅದು. ಹಾಗೆ 5 ಸೀಟರ್ ಒಂದು ವೆಹಿಕಲ್ ಇದೆ ಸರ್. ನೆಕ್ಸ್ಟ್ ಸರ್ ಇನ್ನೊಂದು ವ್ಯಾಗನರ್ ಇದೆ ಸರ್. 2008ನೇ ಮಾಡಲ್, ಸೆಕೆಂಡ್ ಓನರ್, VXI ಪೆಟ್ರೋಲ್ ವೇರಿಯಂಟ್ ಸರ್ ಇದು. AC ಪವರ್ ಸ್ಟೀರಿಂಗ್, 4 ವಿಂಡೋಸ್ ಎಲ್ಲ ಇದೆ ಗಾಡಿಯಲ್ಲಿ. ಬರೋ 1,40,000 ಈ ವ್ಯಾಗನರ್ ಕೊಡ್ತೀನಿ ಸರ್ ನಿಮ್ಗೆ. VXI ವೇರಿಯಂಟ್. ಸರ್ ವ್ಯಾಗನರ್ ಬೇಡ ಅಂದ್ರೆ ಮಾರುತಿಯಲ್ಲಿ ಜೆನಿಶಿಲೋ ಕೊಡ್ತೀನಿ ಸರ್. 2007ನೇ ಮಾಡಲ್, ಸೆಕೆಂಡ್ ಜೆನಿಶಿಲೋ, VXI ಪೆಟ್ರೋಲ್ ವೇರಿಯಂಟ್, ಫುಲ್ ಟಾಪ್ ಅಂಡ್ ಮಾಡಲ್ ವೆಹಿಕಲ್ ಬರೋ ಸರ್ ಇದು. ಬರೋ 1,35,000 ಕೊಡ್ತೀನಿ ಸರ್ ನಿಮ್ಗೆ. 1,35,000 ಸರ್. ಅದು ಬೇಡ ಅಂದ್ರೆ ನಿಮ್ಗೆ 2016 ಮಾಡಲ್ ಟಾಟಾ ಬೋಲ್ಟ್ ಡೀಸೆಲ್ ಗಾಡಿ ಕೊಡ್ತೀನಿ ಸರ್ ನಿಮ್ಗೆ. ಹಳ್ಳಿ ಜನ ಬಹಳ ಲೈಕ್ ಮಾಡೋ ಗಾಡಿ ಇದು ಸರ್. 2016ನೇ ಮಾಡಲು, ಸೆಕೆಂಡ್ ಡೀಸೆಲ್ ವೇರಿಯಂಟ್, ಕಾರ್ಟ್ರೇಜ್ ಸ್ವಿಫ್ಟ್ ಇಂಜಿನ್ ಬರು ಸರ್ ಈ ಗಾಡಿಗೆ. 20+ ಮೈಲೇಜ್ ಬರು ಸರ್ ಇದು. ಪ್ರೈಸಿಂಗ್ ಸರ್ ಬರೀ 2,65,000 ನಿಮ್ಗೆ 16 ಮಾಡಲ್ ಟಾಟಾ ಬೋಲ್ಟ್ ಕೊಡ್ತೀನಿ ಸರ್. ಅದು ಡೀಸೆಲ್ ಗಾಡಿ ಕೊಡ್ತೀನಿ ಸರ್. 2,65,000. 65,000 ನಿಮ್ಗೆ ಟಾಟಾ ಬೋಲ್ಟ್ ಕೊಡ್ತೀನಿ ಸರ್. ನೆಕ್ಸ್ಟ್ ಇರೋದು ಸರ್. ಸರ್ ಫೋರ್ಟ್ ಫಿಯೆಸ್ಟಾ ಪೆಟ್ರೋಲ್ ಅಲ್ಲಿ ಬೇಡ ಅಂದ್ರೆ ಡೀಸೆಲ್ ಗಾಡಿ ಕೊಡ್ತೀನಿ. Okay. 2008ನೇ ಮಾಡಲ್, ಸೆಕೆಂಡ್ ಓನರ್, ಡೀಸೆಲ್ ವೇರಿಯಂಟ್ ಸರ್ ಇದು. ಒಂದು 18+ ಮೈಲೇಜ್ ಬರು ಸರ್ ಇದು. ಫುಲ್ ಟಾಪ್ ಅಂಡ್ ಮಾಡಲ್ ವೆಹಿಕಲ್. ಬರೋ 1,35,000 ಈ ಗಾಡಿ ಕೊಡ್ತೀನಿ ಸರ್. 1,35,000ಕ್ಕೆ ಸರ್ ನಿಮ್ಗೆ ಡೀಸೆಲ್ ಬೇಡ ಅಂದ್ರೆ ಪೆಟ್ರೋಲ್ ಆಪ್ಷನ್ ಕೂಡ ಕೊಡ್ತೀನಿ ಸರ್ ನಿಮ್ಗೆ. 2008ನೇ ಮಾಡಲ್, ಸೆಕೆಂಡ್ ಓನರ್, ಪೆಟ್ರೋಲ್ ವೇರಿಯಂಟ್. ಬರೋ 1,35,000 ಈ ಗಾಡಿ ಕೊಡ್ತೀನಿ ಸರ್ ನಿಮ್ಗೆ. 1,35,000ಕ್ಕೆ. ಹೌದು ಸರ್. ಫಿಯೆಸ್ಟಾ ಕೊಡ್ತೀನಿ ಸರ್ ನಿಮ್ಗೆ. ಸರ್ ಫಿಯೆಸ್ಟಾನು ಬೇಡ ಅಂದ್ರೆ ಐಕಾನ್ ಕೊಡ್ತೀನಿ ಸರ್ ನಿಮ್ಗೆ. ದೂರಲ್ಲಿ ನಿಂತಿ ಬರೋ ಗಲೀಜಾಗಿದೆ ಗಾಡಿ. 2006ನೇ ಮಾಡಲ್, ಸೆಕೆಂಡ್ ಓನರ್, ಬರೋ 95,000 ಐಕಾನ್ ಕೊಡ್ತೀನಿ ಸರ್ ನಿಮ್ಗೆ. 95,000 ಸ್ವಲ್ಪ ಸಣ್ಣ ಪುಟ್ಟ ಡಾಕ್ಯುಮೆಂಟ್ ರನ್ನಿಂಗ್ ಇರೋ ಗಾಡಿ ಕೊಡ್ತೀನಿ ಸರ್. ಓಕೆ, ಸ್ವಲ್ಪ ಸಣ್ಣ ಪುಟ್ಟ ಖರ್ಚಿದೆ, ಪಾಯಿಂಟ್ ಎಲ್ಲ ಮಾಡ್ಕೋಬೇಕು ಸರ್. ಬರೋ ನಿಲ್ಸಿ ಧೂಳಲ್ಲಿ ಗಲೀಜಾಗಿದೆ ಅಷ್ಟೇ, ಅದ್ ಬಿಟ್ರೆ ಏನಿಲ್ಲ ಸರ್ ಗಾಡಿಯಲ್ಲಿ. Okay, ಸರ್ next. ಫಿಯಟ್ ಲೀನಿಯಾ TZ, ಅದು ಇಮೋಷನ್ ಪ್ಯಾಕೇಜ್ TZ ಪೆಟ್ರೋಲ್ ಬಿಟ್ಟು ಟರ್ಬೋ ಬರುತ್ತಿದ್ದು. 2011ನೇ ಮಾಡಲು, ಸೆಕೆಂಡ್ ಓನರ್, ಪೆಟ್ರೋಲ್ ವೇರಿಯಂಟ್, ಫುಲ್ ಟಾಪ್ ಅಂಡ್ ಸರ್ ಇದು. Okay. ಬರೋ 1,70,000 ಈ ಗಾಡಿ ಕೊಡ್ತೀನಿ ಸರ್ ನಿಮ್ಗೆ. 1,70,000ಕ್ಕೆ. ಹೌದು ಸರ್. ಓಕೆ, ನೆಕ್ಸ್ಟ್ ಲೀನಿಯಾ ಬೇಡ ಅಂದ್ರೆ ಫೋರ್ಟ್ ಫಿಗೋ ಡೀಸೆಲ್ ಕೊಡ್ತೀನಿ ಸರ್ ನಿಮ್ಗೆ. ಮೈಲೇಜ್ 2010ನೇ ಮಾಡಲ್, ಸೆಕೆಂಡ್ ಓನರ್, ಡೀಸೆಲ್ ವೇರಿಯಂಟ್, 20+ ಮೈಲೇಜ್ ಬರುತ್ತೆ. AC ಪವರ್ ಸ್ಟೀರಿಂಗ್, ಫ್ರಂಟ್ ಟು ಡೋರ್, 4 ವಿಂಡೋಸ್ ಎಲ್ಲ ಬರುತ್ತೆ. ಬರೋ 1,55,000 ಈ ಗಾಡಿ ಕೊಡ್ತೀನಿ ಸರ್ ನಿಮ್ಗೆ. ಅದು ಡೀಸೆಲ್. ಅದು ಡೀಸೆಲ್. ಫಿಯಟ್ ಫಿಯಟ್ ಲೀನಿಯಾ ಬೇಡ, ಫಿಯಟ್ ಪುಂಟೋ ಕೊಡ್ತೀನಿ ಸರ್ ನಿಮ್ಗೆ. 2010ನೇ ಮಾಡಲ್, ಥರ್ಡ್ ಓನರ್ ಆಗಿದೆ, ಪೆಟ್ರೋಲ್ ವೇರಿಯಂಟ್, ಫುಲ್ ಟಾಪ್ ಅಂಡ್ ಮಾಡಲ್ ವೆಹಿಕಲ್ ಸರ್ ಇದು. Okay. ಬರೋ 1,30,000 ಕೊಡ್ತೀನಿ ಸರ್ ನಿಮ್ಗೆ. 1,30,000ಕ್ಕೆ. ಇನ್ನೊಂದಿರೋದು ಸರ್ ಸರ್ ಇದು 2010ನೇ ಮಾಡಲ್, ಸೆಕೆಂಡ್ ಓನರ್, ಫುಲ್ ಟಾಪ್ ಅಂಡ್ ಇದು ಇಮೋಷನ್ ಪ್ಯಾಕ್ ಸರ್ ಇದು. ಡೀಸೆಲ್ ಪೆಟ್ರೋಲ್? ಪೆಟ್ರೋಲ್ ಸರ್ ಇದು. 1,55,000 ಈ ಗಾಡಿ ಕೊಡ್ತೀನಿ ಸರ್ ನಿಮ್ಗೆ. 1,55,000ಕ್ಕೆ ಟಾಪ್ ಅಂಡ್. ನೆಕ್ಸ್ಟ್ ಇರೋದು ಸರ್. ಸರ್ ಅದು ಬೇಡ ಅಂದ್ರೆ ವೈಟ್ ಗಾಡಿ ಕೊಡ್ತೀನಿ ಸರ್, ಮಾಡಿಫೈ ಆಗಿರೋದು. 2010ನೇ ಮಾಡಲ್, ಥರ್ಡ್ ಓನರ್, ಫುಲ್ ಮಾಡಿಫೈ ಆಗಿದೆ ಸರ್. ಮ್ಯಾಗ್ವಿಲ್ ಇದೆ, ಹೆಡ್ಡರ್ ಎಲ್ಲ ಇದೆ ಸರ್ ಗಾಡಿಯಲ್ಲಿ ಇದು. ಸರ್ ಈ ಗಾಡಿ ಬೆಲೆ ಬಂದ್ಬಿಟ್ಟು ಬರೋ 1,45,000 ಕೊಡ್ತೀನಿ ಸರ್. ಫಿಯಟ್ 1,45,000ಕ್ಕೆ ಮಾಡಿಫೈ ಆಗಿದೆ. ಹಿಂದ್ಗಡೆ ಮಾರ್ವಿನ್ ಕ್ವಶನ್ಸ್ ಬೇರೆ ಹಾಕಿದ್ದಾರೆ, ನಂಬರ್ ನೋಡ್ಕೊಳ್ಳಿ. ನೆಕ್ಸ್ಟ್ ಸರ್ ಅದು ಬೇಡ ಅಂದ್ರೆ ನಿಮ್ಗೆ ಲೋ ಬಜೆಟ್ ಅಲ್ಲಿ ಪೋಲೋ ಕೊಡ್ತೀನಿ ಸರ್.
2010ನೇ ಮಾಡಲ್ ಥರ್ಡ್ ಓನರ್ ಆಗಿದೆ ಪೋಲೋ ಕಂಫರ್ಟ್ ಲೈನ್ ಪೆಟ್ರೋಲ್ ಬರೀ 2,35,000 ಕೊಡ್ತೀನಿ ಸರ್ ಸರ್ ಇನ್ನೊಂದು ಡೆಡ್ ಲೈನ್ ಪ್ರೈಸ್ ಏನಾದ್ರು ಇದಕ್ಕೆ ಸರ್ 2,25,000 ಪೋಲೋ ಕೊಡ್ತೀನಿ ಸರ್ ನಿಮಗೆ 2011 ಮಾಡಲ್ 11 ಮಾಡಲ್ ಸೆಕೆಂಡ್ ಥರ್ಡ್ ಓನರ್ ಗಾಡಿ ಸರ್ ಓಕೆ ನೆಕ್ಸ್ಟ್ ವೆಹಿಕಲ್ ಸರ್ ಸರ್ ಕೊರೋನಾ ಆಲ್ಟಿಸೋ 2009ನೇ ಮಾಡಲ್ ಸೆಕೆಂಡ್ ಓನರ್ ಪೆಟ್ರೋಲ್ ವಿತ್ CNG ಸರ್ ಇದು ಫುಲ್ ಟಾಪ್ ಅಂಡ್ ಮಾಡಲ್ ವೆಹಿಕಲ್ ಸರ್ ಕೊರೋನಾ ಬಗ್ಗೆ ಏನು ಹೇಳೋ ಅವಶ್ಯಕತೆ ಇಲ್ಲ ಸರ್ CNG ದಲ್ಲಿ mileage? ಸರ್ ಒಂದು 18 ಬರುತ್ತೆ ಸರ್ CNG ಅಲ್ಲಿ ಪೆಟ್ರೋಲ್ 14-15 ಬರುತ್ತೆ ಸರ್ ಬರೀ 2,45,000 ಈ ಗಾಡಿ ಕೊಡ್ತೀನಿ ಸರ್ ನಿಮ್ಗೆ 2,45,000 ಕೊರೋನಾ ಆಲ್ಟಿಸ್ ಕೊಡ್ತೀನಿ ಸರ್ ನಿಮ್ಗೆ ನೆಕ್ಸ್ಟ್ ಇರೋದು ಸರ್ ಸರ್ ಈ ಗಾಡಿ ತೋರಿಸಿದ್ದೀನಿ ಸರ್ 7 ಸೀಟ್ ಅಲ್ಲಿ ಬೇಕಾದ್ರೂ ನಿಮಗೆ ಮೂರು ಆಪ್ಷನ್ ಇದೆ ಸರ್ Xylo ಬೇಕಾದ್ರೆ? ಕಾಂಟೋ ಬೇಕಾದ್ರೆ ಇದೆ ಮಹೀಂದ್ರಾ Xylo ಬೇಕಾದ್ರೆ ಇನ್ನೊಂದು Xylo ಬೇಕಾದ್ರೆ ಇದೆ ಸರ್ Okay. ಸರ್ ಮಹೀಂದ್ರಾ ಕಾಂಟೋ ಸರ್ ಅದು Xylo ತಮ್ಮ ಅದು Okay. 2013ನೇ ಮಾಡಲ್ ಸಿಂಗಲ್ ಓನರ್ 7 ಸೀಟರ್ ವೆಹಿಕಲ್ ಸರ್ ಇದು Okay. ಸರ್ ಬರೀ 2,85,000 ನಿಮ್ಗೆ ಮಹೀಂದ್ರಾ ಕಾಂಟೋ ಕೊಡ್ತೀನಿ ಸರ್ ನಿಮ್ಗೆ 2,85,000 2013 ಮಾಡಲ್ ಸಿಂಗಲ್ ಓನರ್ ಕಾಂಟೋ ಕೊಡ್ತೀನಿ ಸರ್ ಓಕೆ ನೆಕ್ಸ್ಟ್ ಸರ್ Xylo 2010ನೇ ಮಾಡಲ್ ಸೆಕೆಂಡ್ ಓನರ್ 8 ಸೀಟರ್ ವೆಹಿಕಲ್ ಸರ್ ಇದು ಬರೀ 2,75,000 ನಿಮ್ಗೆ Xylo ಕೊಡ್ತೀನಿ ಸರ್ ಓಕೆ ನೆಕ್ಸ್ಟ್ ಇರೋದು ಸರ್ ಇನ್ನೊಂದು Xylo 2012ನೇ ಮಾಡಲ್ ಸಿಂಗಲ್ ಓನರ್ Xylo 8 ಸೀಟರ್ ವೆಹಿಕಲ್ ಬರೋ 3,10,000 Xylo ಕೊಡ್ತೀನಿ ಸರ್ ನಿಮ್ಗೆ 3,10,000 ಹೌದು ಸರ್ ಹಾಗೆ ನೆಕ್ಸ್ಟ್ ವೆಹಿಕಲ್ ಹೋಗೋದಾರೆ ಸರ್ ಸ್ಕಾರ್ಪಿಯೋ 2014 ಮಾಡಲ್ ಸೆಕೆಂಡ್ ಓನರ್ VLX ಟಾಪ್ ಅಂಡ್ ಮಾಡಲ್ ವೆಹಿಕಲ್ಸ್ ಎಮಾಕ್ ಸರ್ ಇದು ಓಕೆ ಸರ್ ಬರೋ 4,80,000 ನಿಮ್ಗೆ ಸ್ಕಾರ್ಪಿಯೋ ಕೊಡ್ತೀನಿ ಸರ್ ನಿಮ್ಗೆ 4,80,000 80,000 ಟಾಪ್ ಅಂಡ್ ಮಾಡಲ್ ಸ್ಕಾರ್ಪಿಯೋ ಕೊಡ್ತೀನಿ ಸರ್ ಹೇಳಿ ನೆಕ್ಸ್ಟ್ ಟೊಯೋಟಾ ETOS 2011ನೇ ಮಾಡಲ್ ಸಿಂಗಲ್ ಓನರ್ ಪೆಟ್ರೋಲ್ ವೇರಿಯಂಟ್ 80,000 ಓಡಿದೆ ಸರ್ ಗಾಡಿ Okay. ಗಾಡಿ ಮಾತ್ರ ಕ್ಲಾಸ್ ಆಗಿದೆ ಸರ್ ಬಂಬರ್ ಕೂಡ ಇನ್ನವರೆಗೂ ಪೇಂಟ್ ಆಗಿಲ್ಲ ಸರ್ ಗಾಡಿಯಲ್ಲಿ 80,000 ರೆಕಾರ್ಡ್ 80,000 ರೆಕಾರ್ಡ್ ನೋಡಿದೆ ಬರೀ 2,85,000 2011ನೇ ಮಾಡಲ್ ಸಿಂಗಲ್ ಓನರ್ ETOS ಕೊಡ್ತೀನಿ ಪೆಟ್ರೋಲ್ ಪೆಟ್ರೋಲ್ Next. ಸರ್ ಫೋರ್ಟ್ ಫಿಗೋ ಟೈಟಾನಿಯಂ ಇದು 2012ನೇ ಮಾಡಲ್ ಸೆಕೆಂಡ್ ಓನರ್ ಆಗಿದೆ ಪೆಟ್ರೋಲ್ ವೇರಿಯಂಟ್ ಫುಲ್ಲಿ ಟಾಪ್ ಅಂಡ್ 80,000 ಓಡಿದೆ ಶೋರೂಮ್ ಅಲ್ಲಿ ಹಿಸ್ಟ್ರಿ ಇದೆ ಸರ್ ಇದು ಸರ್ ಇದು ಬಂದು 2,10,000 ಕೊಡ್ತೀನಿ ಸರ್ ಫಿಗೋ 2,10,000 ಬಂದ್ರೆ ನೆಗೋಷಿಯೇಟ್ ಆಗುತ್ತೆ ಯಾವ್ದಾದ್ರು ಗಾಡಿ ನೋಡಿ ಕರ್ನಾಟಕ ಕಾರ್ಸಿಗೆ ಬಂದು ವಿಸಿಟ್ ಆಗಿ ಪ್ರೈಸ್ ಹೆಚ್ಚು ಕಮ್ಮಿ ಆಗುತ್ತೆ ಹಾಗೆ ನೆಕ್ಸ್ಟ್ ವೆಹಿಕಲ್ ಸರ್ ಹೋಂಡಾ ಸಿಟಿ 2010ನೇ ಮಾಡಲ್ ಸೆಕೆಂಡ್ ಓನರ್ VMT ಸರ್ ಇದು ಫುಲ್ ಟಾಪ್ ಅಂಡ್ ಮಾಡಲ್ ವೆಹಿಕಲ್ ಸರ್ ಇದು ಓಕೆ AC ಪವರ್ ಸ್ಟೀರಿಂಗ್ ಪವರ್ ವಿಂಡೋಸ್ ಮ್ಯಾಗ್ವಿಲ್ ಎಲ್ಲ ಇದೆ ಗಾಡಿಯಲ್ಲಿ ಓಡಿರೋದು ಸರ್ 80,000 ಓಡಿದೆ ಶೋರೂಮ್ ಅಲ್ಲಿ ಹಿಸ್ಟ್ರಿ ಇದೆ ಸರ್ ಇದು 80,000 ಓಡಿರೋದು ರೆಕಾರ್ಡೆಡ್ ಪ್ರೈಸಿಂಗ್ ಸರ್ ಬರೀ 2,65,000 ಈ ಗಾಡಿ ಕೊಡ್ತೀನಿ ಸರ್ ನಿಮ್ಗೆ 2,65,000 2010ನೇ ಮಾಡಲ್ I20 ಕೊಡ್ತೀನಿ ಸರ್ ನೆಕ್ಸ್ಟ್ ಸರ್ ಫೋಕ್ಸ್ ವ್ಯಾಗನ್ ಪೋಲೋ 2014ನೇ ಮಾಡಲ್ ಹೈಲೈನ್ ಸೆಕೆಂಡ್ ಓನರ್ ಡೀಸೆಲ್ ಸರ್ ಇದು ಡೀಸೆಲ್ ಮೈಲೇಜ್ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು ಅಂಡ್ ಫುಲ್ಲಿ ಟಾಪ್ ಅಂಡ್ ಹೈಲೈನ್ ಆಗಿರುತ್ತೆ 87,000 ಕಿಲೋಮೀಟರ್ ಡ್ರೈವನ್ ಹೋಗಿದೆ ಗಾಡಿ ಮಾತ್ರ ಕ್ಲಾಸ್ ಆಗಿದೆ ಸರ್ ಇದು ಪ್ರೈಸಿಂಗ್ ಸರ್ ಬರೋ 3,75,000 14 ಮಾಡಲ್ ಫೋಕ್ಸ್ ವ್ಯಾಗನ್ ಪೋಲೋ ಕೊಡ್ತೀನಿ ಸರ್ ನಿಮ್ಗೆ 3,75,000 ಡೀಸೆಲ್ ವೇರಿಯಂಟ್ ಹಾಗೆ ಡೀಸೆಲ್ ವೇರಿಯಂಟ್ ಜಾಜ್ ಸರ್ ಹೋಂಡಾ ಜಾಜೋ 2012ನೇ ಮಾಡಲ್ ಸಿಂಗಲ್ ಟಾಪ್ ಅಂಡ್ ಮಾಡಲ್ ವೆಹಿಕಲ್ 91,000 ಓಡಿದೆ ಶೋರೂಮ್ ಅಲ್ಲಿ ಹಿಸ್ಟ್ರಿ ಇದೆ ಸರ್ ಇದು ಗಾಡಿ ಮಾತ್ರ ಕ್ಲಾಸ್ ಆಗಿದೆ ರೆಡ್ ಕಲರ್ ಅಲ್ಲಿ ಎರಡು ಹೌದು ಹುಡುಗರಿಗೆ sir. ಡೀಸೆಲ್ ಅಲ್ಲಿ ಮೈಲೇಜ್ ಚೆನ್ನಾಗಿ ಬರುತ್ತೆ ಪ್ರೈಸಿಂಗ್ ಸರ್ ಸರ್ ಬರೀ 2,95,000 12 ಮಾಡಲ್ ಸಿಂಗಲ್ ಹೋಂಡಾ ಜಾಜ್ ಕೊಡ್ತೀನಿ ಸರ್ 2,95,000 ಹಾಗೆ ನೆಕ್ಸ್ಟ್ I20 2011ನೇ ಮಾಡಲ್ ಸೆಕೆಂಡ್ ಓನರ್ ಆಸ್ಟಾ ಫುಲ್ ಡೀಸೆಲ್ ವೇರಿಯಂಟ್ ಫುಲ್ ಟಾಪ್ ಎಂಡ್ ಸರ್ ಇದು ಓಕೆ AC ಪವರ್ ಸ್ಟೀರಿಂಗ್ ಪವರ್ ವಿಂಡೋಸ್ ಎಲ್ಲ ಇದೆ ಸರ್ ಇದಕ್ಕೆ ಡೀಸೆಲ್ ಹೌದು ಸರ್ Pricing? ಸರ್ ಬರೀ 2,95,000 ಈ ಗಾಡಿ ಕೊಡ್ತೀನಿ ಸರ್ ನಿಮ್ಗೆ 2,95,000 ನಿಮ್ಗೆ ನಂಬರ್ ನೋಡ್ಕೊಳ್ಳಿ ಯಾವ ತರ ಬರುತ್ತೆ ಅಂತ ಸರ್ ಹಾಗೆ ನೆಕ್ಸ್ಟ್ ಸರ್ ವೆಹಿಕಲ್ ಇನ್ನೊಂದು ಹೋಂಡಾ ಸಿಟಿ ಇದೆ 2010ನೇ ಮಾಡಲ್ VMT ಪೆಟ್ರೋಲ್ ವೇರಿಯಂಟ್ ಫುಲ್ ಟಾಪ್ ಎಂಡ್ ಸರ್ ಇದು AC ಪವರ್ ಸ್ಟೀರಿಂಗ್ ಪವರ್ ವಿಂಡೋಸ್ ರಿಯಲ್ ಏರ್ ಬ್ಯಾಗ್ ಸ್ಟೀರಿಂಗ್ ಮೋಟರ್ ಕಂಟ್ರೋಲರ್ ಎಲ್ಲ ಇದೆ ಸರ್ ಗಾಡಿಯಲ್ಲಿ ಇದು ಓಡಿರೋದು? ಸರ್ ಈ ಗಾಡಿ 90,000 ಓಡಿದೆ ಸರ್ Pricing? ಸರ್ ಬರೀ 2,70,000 ಈ ಗಾಡಿ ಕೊಡ್ತೀನಿ ಸರ್ ನಿಮ್ಗೆ 2,70,000 ಹಾಗೆ ನೆಕ್ಸ್ಟ್ ಸರ್ I20 ಇದೆ 2011ನೇ ಮಾಡಲ್ ಸೆಕೆಂಡ್ ಓನರ್ ಮ್ಯಾಗ್ನಾ ಪೆಟ್ರೋಲ್ ವೇರಿಯಂಟ್ ಸರ್ ಇದು ಗಾಡಿ ಮಾತ್ರ ಕ್ಲಾಸ್ ಆಗಿದೆ 81,000 ಓಡಿದೆ ಶೋರೂಮ್ ಅಲ್ಲಿ ಹಿಸ್ಟ್ರಿ ಇದೆ ಸರ್ ಇದು 81,000 ಓಡಿರೋ ಗಾಡಿಗೆ ಹೌದು sir. ಕೊಟೇಶನ್ ಸರ್ ಸರ್ ಬರೀ 2,65,000 ಈ ಗಾಡಿ ಕೊಡ್ತೀನಿ ಸರ್ ನಿಮ್ಗೆ 2,65,000 ಹೌದು sir. ಹಾಗೆ ನೆಕ್ಸ್ಟ್ I10 ಇರೋದು ಸರ್ ಸರ್ ಇನ್ನೊಂದು ಐಟನ್ ಇದೆ ಸರ್ 2011ನೇ ಮಾಡಲ್ ಸೆಕೆಂಡ್ ಓನರ್ ಮ್ಯಾಗ್ನಾ ಗಾಡಿ ಮಾತ್ರ ಕ್ಲಾಸ್ ಆಗಿದೆ ಸರ್ ಇದು Okay. AC ಪವರ್ ಸ್ಟೀರಿಂಗ್ ಪವರ್ ವಿಂಡೋಸ್ ಆಲ್ಮೋಸ್ಟ್ ಅಂತ ಇರೋದೆಲ್ಲ ಫುಲ್ ಟಾಪ್ ಅಂಡ್ ಮಾಡಲ್ ವೆಹಿಕಲ್ ಸರ್ ಇದು Okay. ಸರ್ ಬರೀ 2,10,000 2011ನೇ ಮಾಡಲ್ ಐಟನ್ ಕೊಡ್ತೀನಿ ಸರ್ ನಿಮ್ಗೆ 2,10,000 2011 ಮಾಡಲ್ I10 ಹಾಗೆ ಕೊಡ್ತೀನಿ ಸರ್ ಸ್ವಿಫ್ಟ್ ಇರೋದು ಸರ್ ಸ್ವಿಫ್ಟ್ VX 2011ನೇ ಮಾಡಲ್ ಸಿಂಗಲ್ ಓನರ್ ಪೆಟ್ರೋಲ್ ವೇರಿಯಂಟ್ ಸರ್ ಇದು Okay. ಸರ್ ಬರೀ 2,90,000 ಈ ಗಾಡಿ 11 ಮಾಡಲ್ ಸಿಂಗಲ್ ಓನರ್ ಸ್ವಿಫ್ಟ್ ಕೊಡ್ತೀನಿ ಸರ್ ನಿಮ್ಗೆ 2,90,000 VX ನೆಕ್ಸ್ಟ್ ಇರೋದು ಸರ್ ಸರ್ ಲೀವಾ ಸರ್ ಇದು ಡೀಸೆಲ್ ಸರ್ ಇದು 2013ನೇ ಮಾಡಲ್ ಸಿಂಗಲ್ ಓನರ್ ಡೀಸೆಲ್ ವೇರಿಯಂಟ್ ಸರ್ ಇದು ಗಾಡಿ ಮಾತ್ರ ಕ್ಲಾಸ್ ಆಗಿದೆ ಫುಲ್ ಟಾಪ್ ಎಂಡ್ ಸರ್ ಇದು ಓಕೆ ಸರ್ ಬರೋ 3,30,000 13 ಮಾಡಲ್ ಸಿಂಗಲ್ ಓನರ್ ETOS ಲೀವಾ ಕೊಡ್ತೀನಿ ಓಡಿರೋದು ಅಂದಾಜು ಸರ್ ಸರ್ 90,000 ಓಡಿದೆ ಸರ್ ಇದು 90,000 ನೆಕ್ಸ್ಟ್ ಸರ್ ನಿಮಗೆ ಇಯೋನ್ ಸರ್ 2013ನೇ ಮಾಡಲ್ ಸೆಕೆಂಡ್ ಓನರ್ ಮ್ಯಾಗ್ನಾ ಪ್ಲಸ್ ಪೆಟ್ರೋಲ್ ವೇರಿಯಂಟ್ ಸರ್ ಇದು Okay. 60,000 ಓಡಿದೆ ಸರ್ ಗಾಡಿ ಮಾತ್ರ ಕ್ಲಾಸ್ ಆಗಿದೆ ಸರ್ ಇದು 60,000 ಓಡಿರೋ ವೆಹಿಕಲ್ಗೆ ನಿಮ್ಗೆ ಹೌದು ಕೊಟೇಶನ್ sir. ಏನು ಹೇಳ್ತಿದ್ರಾ ಸರ್ ಬರೀ 2,10,000 2013ನೇ ಮಾಡಲ್ ಹೋಂಡಾ ಇಯೋನ್ ಕೊಡ್ತೀನಿ ಸರ್ ನಿಮ್ಗೆ 2,10,000 ಹೌದು ನಿಮ್ಗೆ sir. ಸಿಗ್ತಿರೋದು ಹಾಗೆ ಸರ್ ನೆಕ್ಸ್ಟ್ ಸ್ಯಾಂಟ್ರೋ 2006ನೇ ಮಾಡಲ್ ಥರ್ಡ್ ಓನರ್ ಆಗಿದೆ ಪೆಟ್ರೋಲ್ ವೇರಿಯಂಟ್ ಫುಲ್ ಟಾಪ್ ಎಂಡ್ ಸರ್ ಇದು ಸ್ಯಾಂಟ್ರೋ ಜಿಂಗ್ ಬರೋ 1,30,000 ಸ್ಯಾಂಟ್ರೋ ಕೊಡ್ತೀನಿ ಸರ್ ನಿಮ್ಗೆ 1,30,000 ಸ್ಯಾಂಟ್ರೋ ಸ್ಯಾಂಟ್ರೋ ಜಿಂಗ್ ಕೊಡ್ತೀನಿ ಸರ್ ನಿಮ್ಗೆ ನೆಕ್ಸ್ಟ್ ವೆಹಿಕಲ್ ಹೋಗೋದಾರೆ ಸರ್ ಈ ಸರ್ ಕಡೆ ಇನ್ನೊಂದು ಐಟನ್ ಆಟೋಮೆಟಿಕ್ ಇದೆ ಸರ್ ಹೇಳಿ ಸರ್ ಮ್ಯಾನ್ಯಲ್ ಮಾಡಿದ್ರೆ ಐಟನ್ ಆಟೋಮೆಟಿಕ್ ಕೊಡ್ತೀನಿ ಸರ್ ನಿಮ್ಗೆ ಸರ್ 2009ನೇ ಮಾಡಲ್ ಥರ್ಡ್ ಓನರ್ ಆಗಿದೆ ಆಟೋಮೆಟಿಕ್ ಸ್ಪೋರ್ಟ್ಸ್ ವೇರಿಯಂಟ್ ಸರ್ ಇದು Okay. FC ಇನ್ಶೂರೆನ್ಸ್ ಎಲ್ಲ ಇದೆ ಬರೋ 1,80,000 ಐಟನ್ ಕೊಡ್ತೀನಿ ಸರ್ ನಿಮ್ಗೆ 1,80,000 ಆಟೋಮೆಟಿಕ್ ಸರ್ ಐಟನ್ ಮಾಡಿದ್ರೆ ರಿಟ್ಸ್ ಕೊಡ್ತೀನಿ ಸರ್ ಡೀಸೆಲ್ ಅಲ್ಲಿ
2009ನೇ ಮಾಡಲ್ ಸೆಕೆಂಡ್ ಓನರ್ ಆಗಿದೆ. ವಿಡಿ ಡೀಸೆಲ್ ವೇರಿಯಂಟ್, ಡಾಕ್ಯುಮೆಂಟ್ ಎಲ್ಲ ಅಪ್ ಟು ಡೇಟ್ ರನ್ನಿಂಗ್ ಇದೆ ಸರ್. ಓಡಿರೋ ಸರ್ ಸರ್ ಓಡಿದೆ 1 ಲಕ್ಷ ಚಿಲ್ಲರೆ ಓಡಿದೆ ಸರ್ ಇದು. 1 ಲಕ್ಷ ಓಡಿರೋ ವೆಹಿಕಲ್ಗೆ ಕೊಟೇಶನ್ ಸರ್ ಬರೀ 2,15,000 ಈ ಗಾಡಿ ಕೊಡ್ತೀನಿ ಸರ್ ನಿಮಗೆ. 2,15,000 ಡೀಸೆಲ್ ವೇರಿಯಂಟ್ ಹೌದು ವಿಡಿ ಸರ್. ರಿಡ್ಜ್. ನೆಕ್ಸ್ಟ್ ಸರ್ ಸರ್ ಇಟಿಒ ಲೀವಾ ಇದೆ ಸರ್, ಪೆಟ್ರೋಲ್ ಡೀಸೆಲ್ ಬೇಡ ಅಂದ್ರೆ. Okay. 2011ನೇ ಮಾಡಲ್ ಸೆಕೆಂಡ್ ಓನರ್ ಆಗಿದೆ. ಲೀವಾ ಪೆಟ್ರೋಲ್ ವೇರಿಯಂಟ್, ಫುಲ್ ಟಾಪ್ ಅಂಡ್ ಮಾಡಲ್ ವೆಹಿಕಲ್ ಸರ್ ಇದು. ಓಕೆ ಆಫ್ಟರ್ ಮಾರ್ಕೆಟ್ ಏನಾದ್ರು ಬಂದಿದೆ ಸರ್? ಎಸಿ ಪೋರ್ಷನ್ 4 ವಿಂಡೋಸ್ ಎಲ್ಲ ಇದೆ ಸರ್ ಗಾಡಿಯಲ್ಲಿ ಇದು. ಕಂಪ್ನಿಯಿಂದಾನೆ ಬಂದಿರೋದು, ಏನು ಹೌದು ಅಡಿಷನಲ್ ಸರ್. ಹಾಕಿಲ್ಲ ಸರ್. ನೆಕ್ಸ್ಟ್ ಸರ್ ಬರೀ 2,75,000 ಕೊಡ್ತೀನಿ. ಗಾಡಿ ಮುಂದೆ 68,000 ಓಡಿದೆ ಸರ್ ಇದು. ರೆಕಾರ್ಡೆಡ್. ನೆಕ್ಸ್ಟ್ ವೆಹಿಕಲ್ ವರ್ನ ಟ್ರಾನ್ಸ್ಫಾರ್ಮರ್ 2010ನೇ ಮಾಡಲ್ ಸಿಂಗರ್ ಅಂದ್ರೆ ಡೀಸೆಲ್ ವೇರಿಯಂಟ್, 20+ ಮೈಲೇಜ್ ಬರುತ್ತೆ ಸರ್ ಈ ಗಾಡಿ ನಿಮಗೆ. ಓಕೆ ಅಂಡ್ ಮ್ಯಾಗ್ವಿಲ್ ಎಸಿ ಪೋರ್ಷನ್ 4 ವಿಂಡೋಸ್, ಲೆದರ್ ಆಪರೇಷನ್ ಸೀಟ್ ಕವರ್ಸ್ ಎಲ್ಲ ಇದೆ ಸರ್ ಗಾಡಿಯಲ್ಲಿ ಇದು. ಸ್ಕ್ರೀನ್ ಸಿಸ್ಟಮ್ ಎಲ್ಲ ಬರುತ್ತೆ. ಅಂಡ್ ಪ್ರೈಸಿಂಗ್ ಸರ್ ಸರ್ ಬರೀ 2,65,000 ಕೊಡ್ತೀನಿ ಸರ್ ನಿಮಗೆ. 2,65,000 ಗೆ ಹೌದು ಸರ್. ವರ್ನ ಟ್ರಾನ್ಸ್ಫಾರ್ಮರ್. ನೆಕ್ಸ್ಟ್ ವೆಹಿಕಲ್ ಸ್ಕೋಡಾ ರ್ಯಾಪಿಡ್ ಕೊಡ್ತೀನಿ ಸರ್ ನಿಮಗೆ. ಹೇಳಿ ಸರ್ ಸ್ಕೋಡಾ ರ್ಯಾಪಿಡ್ 2012ನೇ ಮಾಡಲ್ ಸೆಕೆಂಡ್ ಅಂದ್ರೆ ಎಲಿಗೆನ್ಸ್ ಪ್ಲಸ್ ಡೀಸೆಲ್ ವೇರಿಯಂಟ್, ಫುಲ್ ಟಾಪ್ ಎಂಡ್ ಸರ್ ಇದು. ಓಕೆ ಸರ್ ಬರೀ 3,10,000 ನಿಮಗೆ ಸ್ಕೋಡಾ ರ್ಯಾಪಿಡ್ ಕೊಡ್ತೀನಿ ಸರ್ ನಾನು. 3,10,000ಕ್ಕೆ ಹೌದು ಸರ್. ಸ್ಕೋಡಾ ರ್ಯಾಪಿಡ್ ಸಿಗ್ತಿರೋದು. ಸರ್ ನೆಕ್ಸ್ಟ್ ನಿಮಗೆ ಸ್ಕೋಡಾ ರ್ಯಾಪಿಡ್ ಬೇಡ ಅಂದ್ರೆ ಹೋಂಡಾ ಜಾಸ್ ಕೊಡ್ತೀನಿ ಸರ್ ನಿಮಗೆ. ಸರ್ 2010ನೇ ಮಾಡಲ್ ಸಿಂಗಲ್ ಅಂದ್ರೆ ಫುಲ್ ಟಾಪ್ ಅಂಡ್ ಮಾಡಲ್, ಡಾಕ್ಯುಮೆಂಟ್ ಎಲ್ಲ ಅಪ್ ಟು ಡೇಟ್ ರನ್ನಿಂಗ್ ಇದೆ ಸರ್. ಪ್ರೈಸಿಂಗ್ ಏನ್ ಹೇಳ್ತಿದ್ರೆ? ಸರ್ ಬರೀ 2,60,000 ನಿಮಗೆ ಸಿಂಗಲ್ ಅಂದ್ರೆ ಹೋಂಡಾ ಜಾಸ್ ಕೊಡ್ತೀನಿ ಸರ್. 2,65,000ಕ್ಕೆ ಬ್ಲೂ ಕಲರ್ ಒಂದಿದೆ, ರೆಡ್ ಕಲರ್ ಒಂದಿದೆ, ಒಂದಿದೆ, ಬ್ಲ್ಯಾಕ್ ಒಂದಿದೆ ಸರ್. ಓಕೆ ಹಾಗೆ ನೆಕ್ಸ್ಟ್ ವೆಹಿಕಲ್ ನಿಮಗೆ ನಿಸಾನ್ ಸನ್ನಿ ಇದೆ ಸರ್. ಹೇಳಿ ಸರ್ 2013ನೇ ಮಾಡಲ್ ಸೆಕೆಂಡ್ ಅಂದ್ರೆ ಫುಲ್ ಸ್ಟಾರ್ಟ್ ಡೀಸೆಲ್, ಫುಲ್ ಟಾಪ್ ಅಂಡ್ ಮಾಡಲ್ ವೆಹಿಕಲ್, 20+ ಮೈಲೇಜ್ ಬರುತ್ತೆ ಸರ್ ಇದು. ಓಕೆ ಫುಲ್ಲಿ ಟಾಪ್ ಅಂಡ್ ಎಸಿ ಪೋರ್ಷನ್ 4 ವಿಂಡೋಸ್ ಎಲ್ಲ ಇದೆ ಸರ್. ಓಡಿರೋದು? ಸರ್ ಗಾಡಿ ಓಡಿದೆ 1,08,000 ಓಡಿದೆ ಸರ್ ಇದು. ಪ್ರೈಸಿಂಗ್ ಸರ್ ಬರೀ ನಿಮ್ಗೆ 2,90,000 ಕೊಡ್ತೀನಿ ಸರ್ ಇದು. 2,90,000ಕ್ಕೆ ಸರ್ ನೆಕ್ಸ್ಟ್ ಫಿಯಟ್ ಲೀನಿಯರ್ ಟಿಜೆಟ್ ಸರ್ ಇದು. 2011ನೇ ಮಾಡಲ್ ಸೆಕೆಂಡ್ ಓನರ್ ಆಗಿದೆ. ಪೆಟ್ರೋಲ್ ವಿತ್ ಟರ್ಬೋ ಬರುತ್ತೆ ಸರ್ ಇದು. ಮ್ಯಾಗ್ವಿಲ್ ಎಲ್ಲ ಇದೆ, ಫುಲ್ ಟಾಪ್ ಅಂಡ್ ಮಾಡಲ್ ವೆಹಿಕಲ್ ಸರ್ ಇದು. ಓಕೆ ಸರ್ ಬರೋ 1,70,000 ನಿಮಗೆ ಫಿಯಟ್ ಲೀನಿಯರ್ ಟಿಜೆಟ್ ಕೊಡ್ತೀನಿ ಸರ್ ನಿಮಗೆ. 1,70,000ಕ್ಕೆ. ಹೌದು ಸರ್. ನೆಕ್ಸ್ಟ್ ಸರ್ ಇನ್ನು ಟಾಟಾ ಇಂಡಿಗೋ ಮಾನ್ಸಾ ಇದೆ 2010ನೇ ಮಾಡಲ್ ಸೆಕೆಂಡ್ ಸಫೈರ್ ಪೆಟ್ರೋಲ್ ವೇರಿಯಂಟ್, ಫುಲ್ ಟಾಪ್ ಅಂಡ್ ಸರ್ ಅದು. ಬರೀ 1,65,000 ಆ ಗಾಡಿ ಕೊಡ್ತೀನಿ ಸರ್. 1,65,000ಕ್ಕೆ K32 M9270 ಗಾಡಿ ನಂಬರ್ ಹೌದು ಸರ್, ಆಗಿರುತ್ತೆ. ಪಕ್ಕ ನೆಕ್ಸ್ಟ್ ಕರ್ನಾಟಕ ಗಾಡಿ ಡೀಸೆಲ್ ವೇರಿಯಂಟ್ ಸರ್. ಸರ್ ಡೀಸೆಲ್ ವೇರಿಯಂಟ್ ನಿಮಗೆ ಸ್ವಿಫ್ಟ್ ಡಿಸೈರ್ ಇದೆ ಸರ್. ಹೇಳಿ. 2011ನೇ ಮಾಡಲ್ ಸಿಂಗಲ್ ಅನ್ನೋ ಸ್ವಿಫ್ಟ್ ಡಿಸೈರ್ ಡೀಸೆಲ್ ವೇರಿಯಂಟ್ ಸರ್. ವಿಡಿಐ ಸರ್ ಇದು. ಓಕೆ ಎಸಿ ಪೋರ್ಷನ್ 4 ವಿಂಡೋಸ್ ಎಲ್ಲ ಇದೆ ಸರ್ ಗಾಡಿಯಲ್ಲಿ. Touch screen ಬರೀ system. 2,95,000 ಈ ಡಿಸೈರ್ ಕೊಡ್ತೀನಿ ಸರ್ ನಿಮಗೆ. 2,95,000ಕ್ಕೆ ಹೌದು ಈ ಸರ್. ವೆಹಿಕಲ್. ನೆಕ್ಸ್ಟ್ ಸರ್ ಇರೋದು SX4 ಇದೆ ಸರ್ ನಿಮಗೆ. ಸರ್ SX4 2008ನೇ ಮಾಡಲ್ ಸೆಕೆಂಡ್ ಓನರ್ ಆಗಿದೆ. FC ಇನ್ಶೂರೆನ್ಸ್ 2 ಫ್ರೆಶ್ ಆಗಿ ರನ್ನಿಂಗ್ ಇದೆ. ZXC ಫುಲ್ ಟಾಪ್ ಅಂಡ್ ಮಾಡಲ್ ವೆಹಿಕಲ್ ಸರ್ ಇದು. ಎಸಿ ಪೋರ್ಷನ್ 4 ವಿಂಡೋಸ್, ಲೆದರ್ ಆಪರೇಷನ್ ಸೀಟ್ ಕವರ್ಸ್ ಎಲ್ಲ ಇದೆ ಸರ್ ಗಾಡಿಯಲ್ಲಿ. ಆಫ್ಟರ್ ಮಾರ್ಕೆಟ್ ಲೆದರ್ ಪಾಲ್ಸರಿ ಬಂದಿದೆ. ಹೌದು ಸರ್. ಪ್ರೈಸಿಂಗ್ ಸರ್ ಬರೋ 1,90,000 ನಿಮಗೆ SX4 ಕೊಡ್ತೀನಿ ಸರ್ ನಿಮಗೆ. 1,90,000ಕ್ಕೆ. ಹೌದು ಸರ್. ಹಾಗೆ ನೆಕ್ಸ್ಟ್ ಹೋಗೋದಾದ್ರೆ ಸರ್ ಡೆಸ್ಟರ್ ಇದೆ ಸರ್. ಹೇಳಿ. ಸರ್ ಡೆಸ್ಟರ್ 2014ನೇ ಮಾಡಲ್ ಥರ್ಡ್ ಓನರ್ ಆಗಿದೆ. 85 PS RX ಅಲ್ಲಿ ಇದು. ಓಕೆ ಗಾಡಿ ಮಾತ್ರ ಕ್ಲಾಸ್ ಆಗಿದೆ. 20+ ಮೈಲೇಜ್ ಬರುತ್ತೆ ಸರ್ ಇದು. ಆಫ್ಟರ್ ಮಾರ್ಕೆಟ್ ಏನಾದ್ರು ಅಡಿಷನಲ್ ಹಾಕಿದಾರೆ ಸರ್? ಸರ್ ಆಂಡ್ರಾಯ್ಡ್ ಟ್ರೆಸರ್ ಸಿಸ್ಟಮ್ ಇದೆ, ಲೆದರ್ ಆಪರೇಷನ್ ಸೀಟ್ ಕವರ್ ಇದೆ ಗಾಡಿಯಲ್ಲಿ. ಪ್ರೈಸಿಂಗ್ ಸರ್ ಬರೀ 4,35,000 ನಿಮಗೆ ರೆನಾಲ್ಟ್ ಡೆಸ್ಟರ್ ಕೊಡ್ತೀನಿ ಸರ್. 4,30,000. 14 ಮಾಡಲ್ ರೆನಾಲ್ಟ್ ಡೆಸ್ಟರ್ ಕೊಡ್ತೀನಿ ಸರ್ ನಿಮಗೆ. 85 PS. 85 PS. ನೆಕ್ಸ್ಟ್ ಸರ್ ಕೊರೋಲಾಲ್ಟಿ ಸರ್ ಇದು 2009ನೇ ಮಾಡಲ್ ಸೆಕೆಂಡ್ ಓನರ್, 5 ವರ್ಷ FC ಬರುತ್ತೆ, 1 ವರ್ಷ ಇನ್ಶೂರೆನ್ಸ್ ಬರುತ್ತೆ. ಟೊಯೋಟಾ ಬಗ್ಗೆ ಹೇಳೋ ಅವಶ್ಯಕತೆ ಇಲ್ಲ, ಗಾಡಿ ಮಾತ್ರ ಕ್ಲಾಸ್ ಆಗಿದೆ ಇದು. ಸರ್ ಬರೀ 2,45,000 ಟಾಪ್ ಅಂಡ್ ಮಾಡಲ್ ಕೊರೋಲಾಲ್ಟೀಸ್ ಕೊಡ್ತೀನಿ ಸರ್ ನಿಮಗೆ. ಓಕೆ ನೆಕ್ಸ್ಟ್ ವೆಹಿಕಲ್ ಸರ್. ಸರ್ ಸ್ವಿಫ್ಟ್ ಡಿಸೈರ್ ಇದೆ 2012ನೇ ಮಾಡಲ್ ಸೆಕೆಂಡ್ ಓನರ್ VXC ಪೆಟ್ರೋಲ್ ವೇರಿಯಂಟ್ ಸರ್ ಇದು. ಓಕೆ ಎಸಿ ಪೋರ್ಷನ್ 4 ವಿಂಡೋಸ್ ಎಲ್ಲ ಬರುತ್ತೆ ಸರ್ ಗಾಡಿಯಲ್ಲಿ ಇದು. ಸರ್ ಬರೋ 3,35,000 ನಿಮಗೆ ಸ್ವಿಫ್ಟ್ ಡಿಸೈರ್ ಕೊಡ್ತೀನಿ ಸರ್. 3,35,000ಕ್ಕೆ ಓಡಿ ಮಾಡಲ್ 2012 ಮಾಡಲ್ ಸ್ವಿಫ್ಟ್ ಡಿಸೈರ್ 70,000 ಓಡಿರೋ ಗಾಡಿ ಕೊಡ್ತೀನಿ ಸರ್. ರೆಕಾರ್ಡೆಡ್. ಹಾಗೆ ನೆಕ್ಸ್ಟ್ ಸರ್ ಇನ್ನೊಂದು ಹೋಂಡಾ ಜಾಸ್ ಇದೆ ಸರ್. 2009ನೇ ಮಾಡಲ್ ಆಗಿದೆ. ಥರ್ಡ್ ಓನರ್ ಪೆಟ್ರೋಲ್ ವೇರಿಯಂಟ್, ಫುಲ್ ಟಾಪ್ ಅಂಡ್ ಮಾಡಲ್ ವೆಹಿಕಲ್ ಸರ್ ಇದು. ಓಕೆ ಡಾಕ್ಯುಮೆಂಟ್ ಎಲ್ಲ ಅಪ್ ಟು ಡೇಟ್ ರನ್ನಿಂಗ್ ಇದೆ. ಸರ್ ಬರೀ 2,45,000 ನಿಮಗೆ ಹೋಂಡಾ ಜಾಸ್ ಕೊಡ್ತೀನಿ ಸರ್ ನಿಮಗೆ. 2,45,000ಕ್ಕೆ. ನೆಕ್ಸ್ಟ್ I20. ಸರ್ I20 ಇದೆ ಸರ್ ಇನ್ನೊಂದು. 2011ನೇ ಮಾಡಲ್ ಥರ್ಡ್ ಓನರ್ ಆಗಿದೆ. ಮ್ಯಾಗ್ನಾ ಡೀಸೆಲ್ ವೇರಿಯಂಟ್ ಸರ್ ಇದು. Okay. 20+ ಮೈಲೇಜ್ ಬರುತ್ತೆ. ಆಫ್ಟರ್ ಮಾಡಲ್ ಮ್ಯಾಗ್ವಿಲ್ ಇದೆ, ಲೆದರ್ ಆಪರೇಷನ್ ಸೀಟ್ ಕವರ್, ಆಂಡ್ರಾಯ್ಡ್ ಟ್ರೆಸರ್ ಸಿಸ್ಟಮ್ ಎಲ್ಲ ಇದೆ ಸರ್ ಗಾಡಿ ಇದು. Okay, ಸರ್ price? ಬರೀ 2,75,000 11 ಮಾಡಲ್ ಡೀಸೆಲ್ I20 ಕೊಡ್ತೀನಿ ಸರ್ ನಿಮಗೆ. 2,70,000ಕ್ಕೆ ನಿಮಗೆ ಗಾಡಿ ನೋಡಬಹುದು ಯಾವ ತರ ಬರುತ್ತೆ. ಆಫ್ಟರ್ ಮಾರ್ಕೆಟ್ ಲೆದರ್ ಪಾಲ್ಸರಿ ಟಚ್ ಸ್ಕ್ರೀನ್ ಸಿಸ್ಟಮ್. ಸರ್ ಇನ್ನು ನಿಮಗೆ ಹೋಂಡಾ ಸಿವಿಕ್ ಇದೆ 2011ನೇ ಮಾಡಲ್ ಥರ್ಡ್ ಓನರ್ ಆಗಿದೆ. VMT ಫುಲ್ ಟಾಪ್ ಅಂಡ್ ಮಾಡಲ್ ಹೋಂಡಾ ಸಿವಿಕ್ ಸರ್ ಇದು. ಓಕೆ ಬರೀ 2,60,000ಕ್ಕೆ 2011ನೇ ಮಾಡಲ್ ಹೋಂಡಾ ಸಿವಿಕ್ ಕೊಡ್ತೀನಿ ಸರ್ ನಿಮಗೆ. 2,60,000ಕ್ಕೆ ಗಾಡಿ ನಂಬರ್ ಸ್ಕ್ರೀನ್ ಮಾಡಲ್ ಅಲ್ಲ 11 ಮಾಡಲ್ ಗಾಡಿ ಸರ್. Okay. 2011ನೇ ಮಾಡಲ್ ಸೆಕೆಂಡ್ ಓನರ್ V ವೇರಿಯಂಟ್, ಫುಲ್ ಟಾಪ್ ಅಂಡ್ ಪೆಟ್ರೋಲ್ ಸರ್ ಇದು. ಎಸಿ ಪೋರ್ಷನ್ 4 ವಿಂಡೋಸ್, DL ಏರ್ ಬ್ಯಾಗು, ಆಂಡ್ರಾಯ್ಡ್ ಟ್ರೆಸರ್ ಸಿಸ್ಟಮ್ ಎಲ್ಲ ಇದೆ ಸರ್ ಗಾಡಿಯಲ್ಲಿ ಇದು. ಓಡಿರೋದು? ಗಾಡಿ ಬಂದು 94,000 ಓಡಿದೆ ಸರ್ ಇದು. ಪ್ರೈಸಿಂಗ್ ಸರ್ ಬರೀ 2,80,000 11 ಮಾಡಲ್ ETOs ಕೊಡ್ತೀನಿ ಸರ್ ನಿಮಗೆ. 2,80,000ಕ್ಕೆ 2011 ಮಾಡಲು ETOs ಬೇಕಂತಂದ್ರೆ ಬನ್ನಿ. ಹಾಗೆ ನೆಕ್ಸ್ಟ್ ಇರೋದು ಸರ್. ಸರ್ SX4 10 ಮಾಡಲ್ ಬರೋ 37,000 ಓಡಿದೆ ಗಾಡಿ. ಶೋರೂಮ್ ಅಲ್ಲಿ ಹಿಸ್ಟ್ರಿ ಇದೆ. ಬರೀ 37,000. 10 ಮಾಡಲ್ ಸೆಕೆಂಡ್ ಓನರ್ ಪೆಟ್ರೋಲ್ ವೇರಿಯಂಟ್ VXC ಸರ್ SX4 ಇದು. ಓಕೆ ಗಾಡಿ ಪ್ರೈಸಿಂಗ್ ಮಾತ್ರ ಕ್ಲಾಸ್ ಆಗಿದೆ. 70% ಟೈರ್ಗಳಿದೆ ಗಾಡಿಯಲ್ಲಿ. Okay. ನೀವು ಎಕ್ಸ್ಟೀರಿಯರ್ ಕೂಡ ಇಂಟೀರಿಯರ್ ಕೂಡ ತೋರಿಸ್ಬೋದು ಸರ್ ನೀವು. ಓಕೆ ಅಂಡ್ ಎಸಿ 37,000. ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್, ಲೆದರ್ ಸೀಟ್ ಕವರ್ಸ್ ಎಲ್ಲ ಇದೆ ಸರ್ ಗಾಡಿಯಲ್ಲಿ ಇದು.
ಪ್ರೈಸಿಂಗ್ ಏನಾದ್ರು ಹೇಳ್ತಿದ್ದೀರಾ ಸರ್? ಸರ್ ಬರೀ 2,10,000ಕ್ಕೆ 2010ನೇ ಮಾಡಲ್ 37,000 ಓಡಿರೋ SX4 ಕೊಡ್ತೀನಿ ಸರ್ ನಿಮಗೆ. ಓಕೆ VX ಆಗಿರುತ್ತೆ ನಿಮಗೆ. ಹಾಗೆ ನೆಕ್ಸ್ಟ್ ಹೋಂಡಾ ಅಮೇಜ್ ಸರ್ ನಿಮಗೆ 2013ನೇ ಮಾಡಲ್ ಸೆಕೆಂಡ್ ಓನರ್ ಆಗಿದೆ, ಪೆಟ್ರೋಲ್ ವೇರಿಯಂಟ್ ಫುಲ್ ಟಾಪ್ ಎಂಡ್ ಸರ್ ಇದು. AC ಪವರ್ ಸ್ಟೀರಿಂಗ್, 4 ವಿಂಡೋಸ್, ಡಿಎಲ್ ಏರ್ ಬ್ಯಾಗು ಎಲ್ಲ ಬರ್ ಸರ್ ಗಾಡಿಯಲ್ಲಿ ಇದು. ಸರ್ ಬರೀ 2,85,000 ನಿಮಗೆ ಇದು ಹೋಂಡಾ ಅಮೇಜ್ ಕೊಡ್ತೀನಿ ಸರ್. 2,85,000ಕ್ಕೆ ಪೆಟ್ರೋಲ್ ಅಲ್ವಾ ಸರ್ ಪೆಟ್ರೋಲ್ ಬೇಕಾದ್ರು ಪೆಟ್ರೋಲ್ ಇದೆ, ಡೀಸೆಲ್ ಬೇಕಾದ್ರು ಡೀಸೆಲ್ ಇದೆ ಸರ್. ಹಾಗೆ next? ಚವರ್ಲೆಟ್ ಕ್ರೂಸ್ LTZ ಫುಲ್ ಟಾಪ್ ಎಂಡ್ ವಿತ್ ಸನ್ರೂಫ್ ಬರುತ್ತೆ. 2012ನೇ ಮಾಡಲ್ ಥರ್ಡ್ ಓನರ್ ಆಗಿದೆ, ಡೀಸೆಲ್ ವೇರಿಯಂಟ್ ಸರ್ ಇದು, ಮ್ಯಾನ್ಯಲ್ ವೇರಿಯಂಟ್, ಆಫ್ಟರ್ ಮಾರ್ಕೆಟ್ ಮ್ಯಾಗ್ವೆಲ್ ಇದೆ, ಬ್ರ್ಯಾಂಡ್ ನ್ಯೂ ಟೈರ್ ಇದೆ, ಸನ್ರೂಫ್ ಇದೆ, ಫುಲ್ ಟಾಪ್ ಎಂಡ್ ಮಾಡೋ ಈಗಲ್ಲ. ಬರೋ 3,65,000 ಚವರ್ಲೆ ಕ್ರೂಸ್ ಕೊಡ್ತೀನಿ ಸರ್ ನಿಮಗೆ. 3,65,000 ಇಯಾನು ಸರ್. ಸರ್ ಇಯಾನು 2013ನೇ ಮಾಡಲ್ ಸೆಕೆಂಡ್ ಓನರ್ ಪೆಟ್ರೋಲ್ ವೇರಿಯಂಟ್ ಸರ್ ಇದು. ಮ್ಯಾಗ್ನಾ ಪ್ಲಸ್ ಬರುತ್ತೆ ಸರ್, ಬರೇ 1,95,000 ನಿಮಗೆ ಹೋಂಡಾ ಇಯಾನ್ ಕೊಡ್ತೀನಿ ಸರ್. 13 ಮಾಡಲ್ 13 ಮಾಡಲ್ ಗಾಡಿ ಕೊಡ್ತೀನಿ ಸರ್ ನಿಮಗೆ. ನೆಕ್ಸ್ಟ್ ಸರ್ ಇನ್ನ ನಿಮಗೆ ರೆನಾಲ್ಟ್ ಪಲ್ಸ್ ಇದೆ ಸರ್, ಹೇಳಿ. 2013ನೇ ಮಾಡಲ್ ಸಿಂಗಲ್ ಅಂದ್ರೆ ಡೀಸೆಲ್ ವೇರಿಯಂಟ್ ಪುಷ್ ಸ್ಟಾರ್ಟ್ ಫುಲ್ ಟಾಪ್ ಎಂಡ್ ಸರ್ ಇದು. Okay. ಬರೇ 2,45,000 ನಿಮಗೆ ರೆನಾಲ್ಟ್ ಪಲ್ಸ್ ಕೊಡ್ತೀನಿ ಸರ್. 2,45,000 ನೆಕ್ಸ್ಟ್ ಸ್ವಿಫ್ಟ್ ಡಿಸೈರ್ 2010ನೇ ಮಾಡಲ್ ಸಿಂಗಲ್ ಅಂದ್ರೆ ಡೀಸೆಲ್ ವೇರಿಯಂಟ್ ಸ್ವಿಫ್ಟ್ ಡಿಸೈರ್ VDI ಸರ್ ಇದು. ಓಕೆ ಗಾಡಿ ತುಂಬಾ ಚೆನ್ನಾಗಿದೆ ಸರ್ ಇದು. ಸರ್ ಬರೀ 2,85,000 ನಿಮಗೆ ಸ್ವಿಫ್ಟ್ ಡಿಸೈರ್ ಕೊಡ್ತೀನಿ ಸರ್ ನಿಮಗೆ. 2,85,000 ಡೀಸೆಲ್. ಸರ್ ಹೋಂಡಾ ಎಲೆಂಟ್ರಾ ಈ ಗಾಡಿ ಓಡಿದ್ರೆ BMW ಓಡಿಸೋ ಫೀಲ್ ಬರ್ಬೇಕು ಸರ್ ಇದು. Okay. 2012ನೇ ಮಾಡಲ್ ಸೆಕೆಂಡ್ ಓನರ್ ಪುಷ್ ಸ್ಟಾರ್ಟ್ ಡೀಸೆಲ್ ವೇರಿಯಂಟ್ ಸರ್ ಇದು, ಫುಲ್ ಟಾಪ್ ಎಂಡ್ ಸರ್ ಇದು. ಓಡಿರೋದು ಸರ್ ಓಡಿದೆ ನಿಮಗೆ 1,08,000 ಓಡಿದೆ, ಶೋರೂಮ್ ಅಲ್ಲಿ ಹಿಸ್ಟ್ರಿ ಇದೆ ಸರ್ ಇದು. ಓಕೆ ಡೀಸೆಲ್ ಅಲ್ಲಿ ಮೈಲೇಜ್ ಆರಾಮಾಗಿ ಬರುತ್ತೆ. 20+ ಮೈಲೇಜ್ ಬರುತ್ತೆ ಸರ್, ಬೆನ್ಸ್ ಓಡ್ದಂಗೆ ಕಾಣಿಸ್ಬೇಕು ಸರ್ ಇದು. ಪ್ರೈಸಿಂಗ್ ಸರ್ ಸರ್ ಬರೀ 4,40,000ಕ್ಕೆ 2012ನೇ ಮಾಡಲ್ ಹೋಂಡಾ ಎಲೆಂಟ್ರಾ ಪುಷ್ ಸ್ಟಾರ್ಟ್ ಗಾಡಿ ಕೊಡ್ತೀನಿ ಸರ್. ಫೈನಾನ್ಸ್ ಸರ್ ಇದಕ್ಕೆ ಆಗುತ್ತೆ ಸರ್ 1,00,000 ರೂಪಾಯಿ ಕ್ಯಾಶ್ ಹಾಕೋಬರಿ, ಉಳಿದಿದ್ದೆಲ್ಲ ಲೋನ್ ಮಾಡಿಸ್ಕೊಡ್ತೀನಿ ಸರ್ ಕಸ್ಟಮರ್ ಇದಕ್ಕೆ. ಸರ್ ಐಟನ್ 2011 ಮಾಡಲ್ ಸೆಕೆಂಡ್ ಐಟನ್ ಮ್ಯಾಗ್ನಾ ಪೆಟ್ರೋಲ್ ವೇರಿಯಂಟ್, ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಇದೆ, ಆಂಡ್ರಾಯ್ಡ್ ಟ್ರೆಸ್ಗರ್ ಸಿಸ್ಟಮ್ ಇದೆ, ಲೆದರ್ ಆಪ್ರೇಷನ್ ಸೀಟ್ ಕವರ್ ಇದೆ, ಗಾಡಿ ಓಪನ್ ಇದೆ, ಎಕ್ಸ್ಟೀರಿಯರ್ ಇಂಟೀರಿಯರ್ ಕೂಡ ತೋರಿಸ್ಬೋದು ಸರ್ ತಾವು. ಗಾಡಿ ಮಾತ್ರ ಚೆನ್ನಾಗಿದೆ ಅಂತ ಗಾಡಿ ಹೇಳ್ಬೋದು. ಮಾತ್ರ ಕ್ಲಾಸ್ ಆಗಿದೆ ಸರ್, ಏನು ಮಾತಾಡಂಗಿಲ್ಲ ಸರ್, ಬೈ ಆ್ಯಂಡ್ ಡ್ರೈವ್ ಸರ್ ಅಷ್ಟೇ ಸರ್ ಇದು. ಓಡಿರೋದು ಸರ್ ಓಡಿದೆ ನಿಮಗೆ 90,000 ಓಡಿದೆ ಸರ್ ಇದನ್ನು. 90,000 ಏನಾದ್ರು ರೆಕಾರ್ಡ್ ಸಿಗುತ್ತಾ ಸರ್ ಯಾವುದಾದ್ರೂ ಗಾಡಿ ತಗೊಳ್ಳಿ, ನಮ್ಮ ಶೋರೂಮ್ ಹಿಸ್ಟ್ರಿ ಕೊಡ್ತೀವಿ ಸರ್ ಕಸ್ಟಮರ್ಗೆ. ಗಾಡಿ ಐಟೆನ್ ಮ್ಯಾಗ್ನಾ ವೇರಿಯಂಟು ಮ್ಯಾಗ್ವೀಲ್ ಎಲ್ಲ ಬರುತ್ತೆ ನಿಮಗೆ, ಟಚ್ ಸ್ಕ್ರೀನ್ ಸಿಸ್ಟಮ್. ಪ್ರೈಸಿಂಗ್ ಸರ್ 2,25,000 2011 ಮಾಡಲ್ ಹೋಂಡಾ 8 ಅನ್ನು ಕೊಡ್ತೀನಿ ಸರ್ ನಿಮಗೆ. ಅಡಿಷನಲ್ ಮ್ಯಾಗ್ವೀಲ್ ಹಾಕಿದ್ದಾರೆ, ಟಚ್ ಸ್ಕ್ರೀನ್ ಸಿಸ್ಟಮ್ ಮ್ಯಾಗ್ವೆಲ್ ಹಾಕಿದೀವಿ, ಸಿಸ್ಟಮ್ ಇದೆ, ಲೆದರ್ ಆಪ್ರೇಷನ್ ಸೀಟ್ ಕವರ್ ಇದೆ. ಕಸ್ಟಮರ್ ತಗೋದ್ರು ಖುಷಿ ಆಗ್ಬಿಡ್ಬೇಕು ಸರ್ ಗಾಡಿ ಇದು. ಖಂಡಿತ. ಸರ್ ನೆಕ್ಸ್ಟ್ ವೆಹಿಕಲ್ ಸರ್ ಸ್ವಿಫ್ಟ್ VDI 2009 ಮಾಡಲ್ ಸೆಕೆಂಡ್ ಅಂದ್ರೆ ಡೀಸೆಲ್ ವೇರಿಯಂಟು, FC ಇನ್ಶೂರೆನ್ಸ್ 2 ಫ್ರೆಶರ್ ರನ್ನಿಂಗ್ ಇದೆ, AC ಪವರ್ ಸ್ಟೀರಿಂಗ್ 4 ವಿಂಡೋಸ್ ಎಲ್ಲ ಬರುತ್ತೆ ಸರ್ ಗಾಡಿಗೆ. Okay. ಬರೀ 2,35,000 ನಿಮಗೆ ಸ್ವಿಫ್ಟ್ VDI 9 ಮಾಡಲ್ ಕೊಡ್ತೀನಿ ಸರ್ ನಿಮಗೆ. ಸರ್ ಆಲ್ಟೋ K10 VX 2013ನೇ ಮಾಡಲ್ ಸೆಕೆಂಡ್ ಅಂದ್ರೆ ಪೆಟ್ರೋಲ್ ವೇರಿಯಂಟ್, AC ಪವರ್ ಸ್ಟೀರಿಂಗ್ 4 ವಿಂಡೋಸ್ ಎಲ್ಲ ಇದೆ ಸರ್. ಬರೀ 1,95,000 ನಿಮಗೆ ಕೊಡ್ತೀನಿ ಸರ್. 1,95,000ಕ್ಕೆ ಈ ಒಂದು ಟೈರ್ ಕೂಡ ನೋಡಬಹುದು. ಟೈರ್ ಬ್ರ್ಯಾಂಡ್ ನ್ಯೂ ಟೈರ್ ಇದೆ ಸರ್ ಗಾಡಿಯಲ್ಲಿ. ಓಕೆ ನೆಕ್ಸ್ಟ್ ಇರೋದು ಸರ್ ಸರ್ ಈ ಒಂದು ಅಡ್ವಾನ್ಸ್ ಆಗಿದೆ ಸರ್ ಅದು. ನೆಕ್ಸ್ಟ್ ಇರೋದು ಸರ್ ನಿಮ್ಗೆ ಸ್ಕೋಡಾ ಫ್ಯಾಬಿಯಾ ಇದೆ ಸರ್, 2011ನೇ ಮಾಡಲ್ ಸೆಕೆಂಡ್ ಓನರ್ ಆಗಿದೆ, ಎಲಿಗೆನ್ಸ್ ಪ್ಲಸ್ ಡೀಸೆಲ್ ವೇರಿಯಂಟ್, ಫುಲ್ ಟಾಪ್ ಅಂಡ್ ಮಾಡಲ್ ವೆಹಿಕಲ್ಸ್ ಇದು. ಮ್ಯಾಗ್ವಿಲ್ ಎಲ್ಲ ಬರುತ್ತೆ, ಮೇಲ್ಗಡೆ AC ಪವರ್ ಸ್ಟೀರಿಂಗ್ 4 ವಿಂಡೋಸ್ ಎಲ್ಲ ಇದೆ ಸರ್ ಗಾಡಿಯಲ್ಲಿ. ಪ್ರೈಸಿಂಗ್ ಸರ್ ಬರೋ 1,75,000 ನಿಮ್ಗೆ ಈ ಗಾಡಿ ಕೊಡ್ತೀನಿ ಸರ್ ನಿಮ್ಗೆ. 1,75,000. ಹಾಗೆ ಇನ್ನೊಂದು ರೆಡ್ ಕಲರ್ ಅಡ್ವಾನ್ಸ್ ಆಗಿದೆ ಸರ್, ಬುಕಿಂಗ್ ಆಗಿದೆ ಸರ್, ಕಸ್ಟಮರ್ ಡೆಲಿವರಿ ಹೋಗುತ್ತೆ. ಇದು ಸರ್ ಇಂಡಿಗೋ 2010ನೇ ಮಾಡಲ್ ಥರ್ಡ್ ಓನರ್ ಆಗಿದೆ, ಡೀಸೆಲ್ ವೇರಿಯಂಟ್, ಫುಲ್ ಟಾಪ್ ಅಂಡ್ ಸರ್ ಇದು. Okay. AC ಪವರ್ ಸ್ಟೀರಿಂಗ್ 4 ವಿಂಡೋಸ್, ಬ್ರ್ಯಾಂಡ್ ನ್ಯೂ ಟೈರ್ ಎಲ್ಲ ಇದೆ ಗಾಡಿಯಲ್ಲಿ. Pricing ಬರೋ sir? 1,35,000 ಟಾಟಾ ಇಂಡಿಗೋ ಕೊಡ್ತೀನಿ ಸರ್ ನಿಮ್ಗೆ. 1,35,000. ಹೌದು ಸರ್. ಹಾಗೆ ನೆಕ್ಸ್ಟ್ ಇರೋದು ಸರ್ ಸರ್ ಇನ್ನೊಂದು ಈಕೋ ಇದೆ ಸರ್. ಸರ್ ಈಕೋ 2010ನೇ ಮಾಡಲ್ ಸೆಕೆಂಡ್ ಓನರ್ ಪೆಟ್ರೋಲ್ ವೇರಿಯಂಟ್ 8 ಸೀಟರ್ ವೆಹಿಕಲ್ ಸರ್ ಇದು. AC ಬರುತ್ತೆ, ಗಾಡಿ ಮಾತ್ರ ಕ್ಲಾಸ್ ಆಗಿದೆ, ಡಾಕ್ಯುಮೆಂಟ್ ಎಲ್ಲ ಅಪ್ ಟು ಡೇಟ್ ರನ್ನಿಂಗ್ ಇದೆ. ಓಡಿರೋದು ಸರ್ ಶೋರೂಮ್ ಮೈಂಟೆನೆನ್ಸ್ 80,000 ಓಡಿದೆ ಸರ್, ಶೋರೂಮ್ ಅಲ್ಲಿ ಸರ್ವಿಸ್ ಹಿಸ್ಟ್ರಿ ಇದೆ ಸರ್ ಇದ್ರದ್ದು. ಪ್ರೈಸಿಂಗ್ ಸರ್ ಬರೀ 2,45,000 ನಿಮಗೆ 2010 ಮಾಡಲ್ 7 ಸೀಟರ್ ಈಕೋ ಕೊಡ್ತೀನಿ ಸರ್ ನಿಮಗೆ. ಸರ್ ಸ್ವಿಫ್ಟ್ ಡಿಸೈರ್ 2008ನೇ ಮಾಡಲ್ ಥರ್ಡ್ ಓನರ್ VXC ಪೆಟ್ರೋಲ್ ವೇರಿಯಂಟ್, 5 ವರ್ಷ FC ರನ್ನಿಂಗ್ ಇದೆ, ಇನ್ಶೂರೆನ್ಸ್ ರನ್ನಿಂಗ್ ಇದೆ ಗಾಡಿಯಲ್ಲಿ. ಓಕೆ AC ಪವರ್ ಸ್ಟೀರಿಂಗ್ 4 ವಿಂಡೋಸ್ ಎಲ್ಲ ಇದೆ ಸರ್ ಗಾಡಿ. ಗಾಡಿ ಮಾತ್ರ ಕ್ಲಾಸ್ ಆಗಿದೆ ಸರ್ ಇದು. VXI variant ಬರೀ 2,35,000 2008ನೇ ಮಾಡಲ್ ಡಾಕ್ಯುಮೆಂಟ್ ರನ್ನಿಂಗ್ ಇದೆ ಸ್ವಿಫ್ಟ್ ಡಿಸೈರ್ VXI ಕೊಡ್ತೀನಿ ಸರ್ ನಿಮಗೆ. ಸರ್ ಹಾಗೆ ನೆಕ್ಸ್ಟ್ ವೆಹಿಕಲ್ ಸರ್ ಫೋಕ್ಸ್ ವ್ಯಾಗನ್ ಜೆಟ್ಟಾ ಸರ್ ಇದು 2010ನೇ ಮಾಡಲ್ ಸೆಕೆಂಡ್ ಅಂದ್ರೆ ಡೀಸೆಲ್ ವೇರಿಯಂಟ್, ಫುಲ್ ಟಾಪ್ ಅಂಡ್ ಮ್ಯಾನ್ಯಲ್ ಸರ್ ಇದು. AC ಪವರ್ ಸ್ಟೀರಿಂಗ್ 4 ವಿಂಡೋಸ್, ಮ್ಯಾಗ್ವಿಲ್, ಡೇಲ್ ಏರ್ ಬ್ಯಾಗು ಎಲ್ಲ ಬರುತ್ತೆ ಸರ್ ಗಾಡಿಯಲ್ಲೇ. Okay, ಗಾಡಿ ಮಾತ್ರ ತುಂಬಾ ಕ್ಲಾಸ್ ಆಗಿದೆ ಸರ್, ಆಟೋಮೆಟಿಕ್ ವೆಹಿಕಲ್ ಸರ್ ಇದು. ಮೈಲೇಜು ಸರ್ ಮೈಲೇಜ್ ನಿಮ್ಗೆ ಒಂದು ಸಿಟಿಯಲ್ಲಿ ಒಂದು 14 ಬರುತ್ತೆ, ಲಾಂಗ್ ಅಲ್ಲಿ ಹೋದ್ರೆ 16ರಿಂದ 17 ಮೈಲೇಜ್ ಬರುತ್ತೆ. ಪ್ರೈಸಿಂಗ್ ಏನು ಹೇಳ್ತೀರಾ ಸರ್ ಪ್ರೈಸಿಂಗ್ ಬರೀ 2,60,000 ಕೊಡ್ತೀನಿ ಸರ್ ನಿಮ್ಗೆ. 2,60,000ಕ್ಕೆ ಜೆಟ್ಟಾ ಸಿಗ್ತಿರೋದು. 2010-11 ಮಾಡಲ್ ಫೋಕ್ಸ್ ವ್ಯಾಗನ್ ಜೆಟ್ಟಾ ಕೊಡ್ತೀನಿ ಸರ್ ನಿಮಗೆ. ನೆಕ್ಸ್ಟ್ Volkswagen Polo. ಸರ್ ಪೋಲೋ 2011ನೇ ಮಾಡಲ್ ಥರ್ಡ್ ಓನರ್ ಆಗಿದೆ, ಹೈಲೈನ್ ಡೀಸೆಲ್ ವೇರಿಯಂಟ್, ಮರದ ಕೆಳಗಡೆ ನಿಂತು ಗಲೀಜಾಗಿದೆ ಸರ್ ಗಾಡಿ. ಸರ್ ಬರೀ 2,25,000 ಕೊಡ್ತೀನಿ ಸರ್ ಫೋಕ್ಸ್ ವ್ಯಾಗನ್. ಡೆಡ್ಲೈನ್ ಪ್ರೈಸ್ ಹೇಳ್ಬಿಡಿ ಸರ್ ಅದಕ್ಕೆ. ಸರ್ 2,15,000 ಕೊಡ್ತೀನಿ ಸರ್. 2 ಲಕ್ಷಕ್ಕೆ ಏನಾದ್ರು ಆಗ್ಬೋದಾ ಸರ್ 7,10,000 ಬೇಕಾ ಕೊಡ್ತೀನಿ ಬರ್ರಿ ಸರ್ ಕರ್ನಾಟಕ. 2,10,000ಕ್ಕೆ ನಿಮಗೆ ರೆಡ್ ಕಲರ್ ಅಲ್ಲಿ Volkswagen 920 ಇದೆ 2009ನೇ ಮಾಡಲ್ ಸೆಕೆಂಡ್ ಓನರ್ ಆಗಿದೆ, ಮ್ಯಾಗ್ನಾ ಪೆಟ್ರೋಲ್ ವೇರಿಯಂಟ್ ಸರ್ ಇದು. Okay. AC ಪವರ್ ಸ್ಟೀರಿಂಗ್ 4 ವಿಂಡೋಸ್, ಬ್ರ್ಯಾಂಡ್ ನ್ಯೂ ಟೈರು ಎಲ್ಲ ಇದೆ ಸರ್ ಗಾಡಿಯಲ್ಲಿ ಇದು. ಗಾಡಿ ಮಾತ್ರ ಸರ್ ಕ್ಲಾಸ್ ಬರೀ ಆಗಿದೆ. 2,45,000 ಈ ಗಾಡಿ ಕೊಡ್ತೀನಿ ಸರ್ ನಿಮಗೆ. 2,45,000ಕ್ಕೆ 2009 ಮಾಡಲ್ ಹೋಂಡಾ 820 ಕೊಡ್ತೀನಿ ಸರ್ ನಿಮಗೆ. ರಿಡ್ಜ್ ಸರ್ ರಿಟ್ಸು 2011ನೇ ಮಾಡಲ್ ಸೆಕೆಂಡ್ ಓನರ್ ಆಗಿದೆ, VXC ಪೆಟ್ರೋಲ್ ವೇರಿಯಂಟ್ ಸರ್ ಇದು. ಓಕೆ AC ಪವರ್ ಸ್ಟೀರಿಂಗ್ 4 ವಿಂಡೋಸ್ ಎಲ್ಲ ಬರುತ್ತೆ ಸರ್. ಗಾಡಿ ತುಂಬಾ ಚೆನ್ನಾಗಿದೆ ಸರ್ ಇದು. ಸರ್ ಬರೀ 2,35,000 ನಿಮಗೆ ರಿಟ್ಸ್ ಕೊಡ್ತೀನಿ ಸರ್.